ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ನಾನು ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್, ಬೌದ್ಧಿಕ ಅಸಾಮರ್ಥ್ಯ. ಸೊ ಬೌದ್ಧಿಕ ಅಸಾಮರ್ಥ್ಯ, ಸೊ ನಾವು ಈ ಇನ್ ಟರ್ಮ್ಸ್ ಆಫ್ IQ ನಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಯಾರು ಈ ಬಾರ್ಡರ್ ಲೈನ್ ಮೆಂಟಲ್ ಡಿಸಬಿಲಿಟೀಸ್ ಅಂತ ಕರೀಬಹುದು, ಅಥವಾ ಸೊ ಬಿಲೋ 30 ಇರೋ ಅಂಥವ್ರನ್ನ IQ, ಇನ್ ಟರ್ಮ್ಸ್ ಆಫ್ IQ. ಈಗ ಯಾವುದಾದ್ರೂ ಒಂದು ವೆಸ್ಟ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ನಾವು ತೆಗೆದುಕೊಂಡ್ರೆ, ಅಂದ್ರೆ ಆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿದ್ರೆ, ಸೊ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೈಸೇಷನ್ಸ್ ಇದೆ. ಕ್ಯಾಟಗರೈಸೇಷನ್ಸ್ ಅಂತ ಅಂದರೆ ನಾರ್ಮಲ್ IQ ಅಂತಂದರೆ ಇಂಟೆಲಿಜೆಂಟ್ ಕೋಶೆಂಟ್. ಓಕೆ, ಸೊ ಎಷ್ಟು ನಾರ್ಮಲ್, ಒಬ್ಬ ಸಾಮಾನ್ಯವಾಗಿ ಅಥವಾ ಸಾಮಾನ್ಯ ವ್ಯಕ್ತಿನಲ್ಲಿ ಸಾಮಾನ್ಯವಾದಂಥ ಒಂದು IQ, ಬುದ್ಧಿಶಕ್ತಿಯ ಮಟ್ಟ ಇರುತ್ತೆ. IQ, ಇಂಟೆಲಿಜೆಂಟ್ ಕೋಶೆಂಟ್ ಒಂದು ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಆಗಿ ಅಂತ ಅಂದರೆ, ಸೊ ಇನ್ ಟರ್ಮ್ಸ್ ಆಫ್ ಒಂದು ಕಟ್ ಆಫ್ ಸ್ಕೋರ್ ಅಂತ ಹೇಳಬೇಕು ಅಂತ ಅಂದರೆ, ಸೊ ಅಕಾರ್ಡಿಂಗ್ ಟು ವೆಸ್ಟ್ಲರ್ adult intelligence test, so 90 to 110. So below average, above average, ಬಾರ್ಡರ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರು, ಸೊ ಬಿಲೋ ಬಾರ್ಡರ್ ಲೈನ್ ಇರ್ತಕ್ಕಂಥವ್ರು. ಸೊ ಅದೇ ಥರ above average, then superior, so 110 to 120, so again 120 to 135, like that. So more than 135. ಸೊ ಹೀಗೆ ಅದನ್ನು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆ ಕ್ಯಾಟಗರೈಸೇಷನ್ ಏನಕ್ಕೆ ಅಂತಂದರೆ, ನಾವು ಒಬ್ಬ ವ್ಯಕ್ತಿಯನ್ನ ಯಾವ ಹಂತದಲ್ಲಿ, ಯಾವ ಲೆವೆಲಲ್ಲಿ ಒಬ್ಬ ವ್ಯಕ್ತಿಯ IQ ಅನ್ನು ನಾವು ಗುರುತಿಸ್ಕೋಬಹುದು. ಇದು ನಿಂತ್ಕೊಳ್ಳೋ ಅಂಥದ್ದು ಯಾವುದ್ರ ಮೇಲೆ ಅಂತಂದರೆ, ಸೊ ಯಾವ ರೀತಿಯಾದಂಥ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ. ಬುದ್ಧಿಶಕ್ತಿ ಅಂತಂದರೆ ಒಂದು ಇನ್ ಟರ್ಮ್ಸ್ ಆಫ್ ಈ ಬುದ್ಧಿಶಕ್ತಿ ಕೆಲವೊಂದು ಬಾರಿ ವರ್ಬಲ್ ಮೋಡಲ್ ಇರ್ಬೋದು, ನಾನ್ ವರ್ಬಲ್ ಮೋಡಲ್ ಇರಬಹುದು. ಓವರ್ ಆಲ್ ಒಂದು ಸಮಸ್ಯೆಯನ್ನ ಅಥವಾ ಏನಾದರೂ ಒಂದು ವಿಷಯಗಳನ್ನ ಹೇಗೆ ಅವರು ಇತ್ಯರ್ಥ ಮಾಡ್ತಾರೆ, ಅಥವಾ ಹೇಗೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ, ಹೇಗೆ ಒಂದು ವಿಷಯವನ್ನ ಟ್ಯಾಕಲ್ ಅನ್ನ ಮಾಡ್ತಾರೆ. ಸೊ ಇದು ಹೆಚ್ಚಿನದಾಗಿ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಹೀಗೆ ದೈನಂದಿನ ಚಟುವಟಿಕೆಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತನ್ನ ಬುದ್ಧಿಶಕ್ತಿಯ ಒಂದು ಶಕ್ತಿಯಿಂದ, ಬುದ್ಧಿಶಕ್ತಿಯ ಯುಕ್ತಿಯಿಂದ ಎದುರಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಬಿಡಿಸಿಕೊಂಡು ಮುನ್ನುಗ್ತಾನೆ ಅಥವಾ ಮುಂದುವರಿತಾನೆ ಅನ್ನೋದು ಒಂದು ವಸ್ತು ವಿಷಯ. ಸೊ ಅವರವರ ಲೈಫಲ್ಲಿ ಅಥವಾ ಡೇ ಟು ಡೇ ಲೈಫ್ ಚಟುವಟಿಕೆನಲ್ಲಿ, ಅಥವಾ ಒಂದು ಆಫೀಸ್ ಅಥವಾ ಒಂದು ಯಾವುದೇ ಒಂದು ಫೀಲ್ಡ್, ಬಿಸ್ನೆಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೊ ಅದರದ್ದೇ ಆದಂಥ ಒಂದು ಇಂಟೆಲೆಕ್ಚುಯಲ್ ವರ್ಕ್ ಮಾಡುತ್ತೆ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಸೊ ಇಲ್ಲಿ ವರ್ಕ್ ಮಾಡುತ್ತೆ. ಸೊ ಆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಆಧಾರದ ಮೇಲೆ ಹೌ ಯು ಆರ್ ಸಕ್ಸೀಡೆಡ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಓಕೆ, ಸೊ ಇಲ್ಲಿ ಯಾರು, ಸೊ ಅನೇಕ ಅಡೆತಡೆಗಳು ಬರುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ಓಕೆ, ಒಂದು ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ, ಓಕೆ, ಒಂದು ಸಬ್ಜೆಕ್ಟ್ ಅನ್ನ ನಾವು ಕಲಿತಾ ಇದೀವಿ ಅಂತ ಅಂದ್ರೆ, ಸೊ ಎಲ್ಲದು ಈಸಿಯಾಗಿ ನಮಗೆ ಫ್ಲೋ ಬರೋದಿಲ್ಲ. ಸೊ ಕೆಲವೊಂದನ್ನ ಕೀವರ್ಡ್ ಅನ್ನ ಮಾಡ್ಕೋಬೇಕಾಗುತ್ತೆ, ಕೆಲವೊಂದನ್ನ ಎನ್ಕೋಡ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದನ್ನ ಸೆಮೆಂಟಿಕ್ ಮೆಥಡಿನಲ್ಲಿ ನಾವು ಅದನ್ನ ಎನ್ಕೋಡ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದನ್ನ ನಾವು ಕೀನೋಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ರೈಟಿಂಗ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಕೆಲವೊಂದು ವರ್ಡ್ ಅನ್ನ ನಾವು ಡಿಕ್ಷನರಿನಲ್ಲಿ ತೆಗೆದು ಮೀನಿಂಗ್ ಅನ್ನ ಹುಡುಕ್ಬೇಕಾಗುತ್ತೆ, ಎಕ್ಸಾಕ್ಟ್ ಮೀನಿಂಗು, ಅದು ಆಲ್ಟರ್ನೇಟಿವ್ ಏನು ವಿಷಯ ಇದೆ, ಅರ್ಥ ಇದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಇರುತ್ತಾ ಅದೇ ರೀತಿಯಾದಂಥ ಪ್ರೋಸೆಸ್ಸು? ಇಲ್ಲ. ಸೊ ಯಾವುದು ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ, ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮನ್ನು ತೆಗೆದುಕೊಳ್ತಾ ಹೋಗುತ್ತೆ. ಇದು ಯಾವಾಗ ಸಾಲ್ವ್ ಆಗುತ್ತೆ? ಸೊ ಅದಕ್ಕೆ ಒಂದು ಅರ್ಥವನ್ನು ನಾವು ಕಲ್ಪಿಸ್ಕೊಂಡಾಗ, ಅರ್ಥವನ್ನು ನಾವು ಅರ್ಥ ಮಾಡ್ಕೊಂಡಾಗ, ಸೊ ಅಲ್ಲಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು ಅಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಸೊ ನಾವು ಮುಂದಿನ ಚಟುವಟಿಕೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಕ್ಸಸ್ಸು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಅಥವಾ ಕಂಡು ಬರ್ತಕ್ಕಂಥ ಒಂದು ಯಶಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ,
ಸೊ ಆ ದಿನದ ಎಷ್ಟು ಕೆಲಸಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ, ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ, ಸೊ ಎಷ್ಟು ಕೆಲಸಗಳಲ್ಲಿ ತೊಂದರೆಗಳಿದೆ, ಅಡೆತಡೆಗಳಿದೆ, ಅದರಿಂದ ಅದು ಸ್ಟ್ರಕ್ ಆಗಿದೆ, ಮತ್ತು ಹೌ ಯು ಆರ್ ಹ್ಯಾಪಿ ಅಟ್ ದ ಎಂಡ್ ಆಫ್ ದ ಡೇ. ಸೊ ಇದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ನಿಂತ್ಕೊಳ್ಳುತ್ತೆ ಅಂತ ಅಂದ್ರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಪೊನೆಂಟ್ಗಳನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡಿ ನೋಡಿದಾಗ ಸೊ ನಮ್ಮ ಇಂಟೆಲಿಜೆಂಟ್ ಬುದ್ಧಿಶಕ್ತಿ ಇಲ್ಲಿ ಮಹತ್ವಪೂರ್ಣವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ಬಂದಿರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಾವು ಸಕ್ಸಸ್ ಮಾಡಿದ್ದೀವಿ. ಸೊ ಯಾವುದನ್ನ ಗೊತ್ತಾಗ್ತಾ ಇಲ್ಲ, ಯಾರಿಂದ ತಿಳ್ಕೋಬೇಕು, ಸೊ ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು, ಸೊ ಯಾರನ್ನ ಕನ್ಸಲ್ಟ್ ಮಾಡಬೇಕು, ಇದ್ರ ಮುಖಾಂತರ ನಾವು ಎಷ್ಟು ಒಂದು ದಿನದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದೀವಿ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಅವರ್ ಇಂಟೆಲೆಕ್ಚುಯಲ್. ನಮ್ಮ ಬುದ್ಧಿಶಕ್ತಿಯ ಅಳತೆಯ ಮೇಲೆ ಇದು ನಿರ್ಧಾರ ಆಗುವಂಥದ್ದು. ಓಕೆ, ಸೊ ಅವರು ಬರಲಿಲ್ಲ, ಸೊ ರೀಸನ್ಗಳನ್ನು ಬಿಟ್ಟು ಅದಾಗಿಲ್ಲ ಇದಾಗಿಲ್ಲ, ಸೊ ಇಂಟರ್ನೆಟ್ ಇಲ್ಲ, ಸೊ ಒಂದು ಪ್ರೋಸೆಸ್ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಇಲ್ಲ, ಟೆಕ್ನಿಕಲ್ ಸಪೋರ್ಟ್ ಇಲ್ಲ, ಸೊ ಬೇರೆ ಬೇರೆ ಕಾರಣಗಳನ್ನು ಹೇಳೋದಕ್ಕೂ ಮುಂಚೆ ನಾವು ಅದು ಹೌ ವಿ ಆರ್ ಇನ್ ಟು ದ್ಯಾಟ್, ಹೇಗೆ ಅದನ್ನು ನಾವು ಇಂಟೆಲೆಕ್ಚುಯಲಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಟ್ಯಾಕಲ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರ ಆಧಾರದ ಮೇಲೆ ನಮ್ಮ ಸಕ್ಸಸ್, ಅದು ರೇಟ್ ಆಫ್ ಸಕ್ಸಸ್ಸು ನಿಂತ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಇದು ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಅಲ್ಲಿ ಈ ಬೌದ್ಧಿಕ ಸಾಮರ್ಥ್ಯ ಅಂದರೆ ಬುದ್ಧಿಶಕ್ತಿಯ ಒಂದು ಸಾಮರ್ಥ್ಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಬುದ್ಧಿಶಕ್ತಿ ಇಲ್ಲ ಅಂತಂದಾಗ ಸೊ ಏನಾಗುತ್ತೆ, ಸೊ ಇದು ಕ್ರಾಸ್ ಎನ್ವಿರಾನ್ಮೆಂಟಲ್ಲೇ ಇರಬೇಕು ಬುದ್ಧಿಶಕ್ತಿ. ಸೊ ನಾವು ಸಾಮಾನ್ಯವಾಗಿ ಸೊ ಚೆನ್ನಾಗಿ ಹೋಗ್ತಾ ಇದ್ದಾನೆ, ಒಂದು 60% ಇದ್ದಾರೆ ಅಂತ ಅಂದರೆ ಮಾರ್ಕ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದರೆ ಒಂದು ಆವರೇಜ್ ಅಂತ ಕರಿಬೋದು. ಸೊ ಅಬೌವ್ 60 ಅಂದರೆ 70, 80 ಈ ರೇಂಜಲ್ಲಿ ಬಂದಿರೋ ಸ್ವಲ್ಪ ಬುದ್ಧಿಶಕ್ತಿ ಹುಡುಗ. ಸೊ 90 ಅಥವಾ ಔಟ್ ತೆಗೆದುಕೊಳ್ತಾ ಇದ್ದಾನೆ ಅಂತಂದರೆ ವೆರಿ ಜೀನಿಯಸ್. ಸೊ ಒಂದು ಸಬ್ಜೆಕ್ಟಲ್ಲಿ 98% ತೆಗೆದುಕೊಂಡಿದ್ದಾನೆ, 100% ತೆಗೆದುಕೊಂಡಿದ್ದಾನೆ ಅಂತಂದ್ರೆ ಸೊ ಈಸ್ ಜೀನಿಯಸ್ ಅಂತ ಕರೀತಾರೆ. ಸೊ ಜೀನಿಯಸ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗೆ ಉತ್ತರಗಳನ್ನು ಬರೆದಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಸೊ ಇನ್ನೊಂದು ಎಕ್ಸ್ಟ್ರೀಮ್ ಎಂಡ್ ಇರುತ್ತೆ, ಸೊ ಅದು ಬೌದ್ಧಿಕ ಅಸಮರ್ಥ. ಸೊ ಯಾರು ಬಿಲೋ 30 ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೆ ಅಥವಾ 35, ಸೊ ಯಾರು ಮಾರ್ಕ್ಸ್ ತೆಗೆದುಕೊಂಡಿರ್ತಾರೋ ಅವರನ್ನು ಅನುತ್ತೀರ್ಣಗೊಳಿಸಲಾಗುತ್ತೆ. ಏನಕ್ಕೆ ಅಂತಂದರೆ 100 ಮಾರ್ಕ್ಸ್ಗೆ ಒಂದು ಪರೀಕ್ಷೆ ಎಕ್ಸಾಮ್ ಇದೆ ಅಂತಂದಾಗ ಸೊ ಅಟ್ಲೀಸ್ಟ್ ನೀವು 35 ತೆಗೆದುಕೊಳ್ಳುವಂತಹ ಒಂದು ಬುದ್ಧಿಶಕ್ತಿಯನ್ನು ನೀವು ಹೊಂದಿರಬೇಕು. ಅಷ್ಟು ತೆಗೆದುಕೊಂಡಿಲ್ಲ ಅಂತ ಅಂದಾಗ ಸೊ ಆಬ್ವಿಯಸ್ಲಿ ನೀವು ಅನುತ್ತೀರ್ಣರಾಗ್ತೀರಿ. ಇಟ್ಸ್ ಅ ಕಾಮನ್ ಥಿಂಗ್, ಕಾಮನ್ ಫ್ಯಾಕ್ಟ್. ಸೊ ನಾವೊಂದು ತರಗತಿಯನ್ನು ನಾವು ಪಾಸ್ ಮಾಡಬೇಕು, ಮತ್ತೊಂದು ತರಗತಿಗೆ ನಾವು ಹೋಗ್ಬೇಕು ಅಂತಂದರೆ ಮಿನಿಮಮ್ 35 ಮಾರ್ಕ್ಸನ್ನು ತೆಗೆದುಕೋಬೇಕು. ಸೊ ಅದು ಏನು ಇಂಡಿಕೇಟ್ ಮಾಡುತ್ತೆ, ನಮ್ಮ ಬುದ್ಧಿಶಕ್ತಿಯ ಸಾಮರ್ಥ್ಯ. ಸೊ ಒಬ್ಬರಿಗೆ ಡಿಗ್ರಿ ಕೊಡಬೇಕು ಅಂತ ಅಂದರೆ ಸೊ ಮಿನಿಮಮ್ ನಾಲೆಡ್ಜ್ ಆ ವ್ಯಕ್ತಿಗೆ ಆ ವಿಷಯದಲ್ಲಿ ಇರಬೇಕು. ಆ ಮಿನಿಮಮ್ ನಾಲೆಡ್ಜ್ ಸೊ 35 ಮಾರ್ಕ್ಸ್, ಆರ್ ಕೆಲವೊಂದು ಯೂನಿವರ್ಸಿಟಿನಲ್ಲಿ 40 ಮಾರ್ಕ್ಸ್. ಓಕೆ, ಸೊ ಇಗ್ನೋದಲ್ಲಿ ಸೊ MSc CFT ಸೊ ಈ ಥರದೆಲ್ಲ ಮಿನಿಮಮ್ 40 ಮಾರ್ಕ್ಸನ್ನು ತೆಗೆದುಕೋಬೇಕು. ಅಷ್ಟು ತೆಗೆದುಕೊಂಡ್ರೆ ಅಂದರೆ ಅಷ್ಟು ಮಿನಿಮಮ್ ನಾಲೆಡ್ಜ್ ಆ ವ್ಯಕ್ತಿಗೆ ಇದೆ ಅಂತಂದರೆ ಸೊ ನಾವು ಒಂದು ಆ ಡಿಗ್ರಿಯನ್ನು ಪ್ರದಾನ ಮಾಡಬಹುದು. ಅದೇ ರೀತಿಯಾಗಿ ದೈನಂದಿನ ಚಟುವಟಿಕೆಯಲ್ಲಿ ಸೊ ನಾವು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ನಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಮಿನಿಮಮ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇನ್ ದ ಸೆನ್ಸ್ ಬಂದಿರತಕ್ಕಂಥ ಒಂದು ಇಂಟರ್ಪ್ರಿಟೇಷನ್, ಒಂದು ಏನೋ ಒಂದು ಸಣ್ಣದಾಗಿ ಕೇಳಿಬರುತ್ತೆ, ಅದೇನು ಅಂತ ನಾವು ಗ್ರಹಿಸ್ಕೊಳ್ಳೋ ಶಕ್ತಿ ಇರಬೇಕು. ಅದರಿಂದ ಏನು ಒಂದು ಸಂದೇಶ ಬರ್ತಾ ಇದೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋ ಅಂಥ ಯುಕ್ತಿ ನಮ್ಮಲ್ಲಿ ಇರಬೇಕು. ಸೊ ಏನೋ ಒಂದು ಸಿಂಬಲ್, ಒಂದು ಹೊಸ ಪ್ರದೇಶಕ್ಕೆ ಹೋಗ್ತೀವಿ, ಸೊ ಏನೋ ಒಂದು ರೆಡ್ ಸಿಗ್ನಲ್ ಇದೆ, ಗ್ರೀನ್ ಸಿಗ್ನಲ್ ಇದೆ, ಹಂಗಂದ್ರೆ ಏನು ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿ ಇರಬೇಕು. ಓಕೆ, ಸೊ ನಾವು ಒಂದು ಆಫೀಸಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಸೊ ಯಾರೋ ಬಂದು ಏನೋ ಒಂದು ಸೈನ್ ಮಾಡಿ ಹೋಗ್ತಾರೆ, ಅಂದರೆ ಸೈನ್ ಕೊಡ್ತಾರೆ, ಒಂದು ಸಂಕೇತವನ್ನು ಕೊಡ್ತಾರೆ, ಹಂಗಂದ್ರೆ ಏನು, ಸೊ ಏನು ಕೊಡ್ತಾ ಇದ್ದಾರೆ, ಸೊ ಯಾವತ್ತು ಇಲ್ಲಿದ್ದು ಏನು ಅನ್ನೋ ಒಂದು ಇಂಟರ್ಪ್ರಿಟ್ ಮಾಡುವಂತಹ ಒಂದು ಚಾಕಚಕ್ಯತೆ ಅಥವಾ ಬುದ್ಧಿಶಕ್ತಿ ಆತನಲ್ಲಿ ಇರಬೇಕು.
ಸೊ ಇದೆಲ್ಲ ಏನ್ ಮಾಡುತ್ತೆ, ಸೊ ಕಾಮನ್ ಸೆನ್ಸ್ ಅಂತ ನಾವು ಏನ್ ಜನರಲ್ ಆಗಿ ಕರಿತೀವಿ, ಸೊ ಅಂತಹ ಮಿನಿಮಮ್ ನಾಲೆಡ್ಜ್ ನಮ್ಮಲ್ಲಿ ಇರಬೇಕು. ಆ ಮಿನಿಮಮ್ ನಾಲೆಡ್ಜ್ ಇತ್ತು ಅಂತಂದಾಗ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸರಾಗವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲ ಅಂತ ಅಂದ್ರೆ ಈ ಬೌದ್ಧಿಕ ಅಸಮರ್ಥತೆ ನಮ್ಮಲ್ಲಿ ಕಂಡು ಬರುತ್ತೆ. ಬೌದ್ಧಿಕ ಅಸಮರ್ಥ, ಸೊ ಏನು ಬೌದ್ಧಿಕ ಅಸಮರ್ಥ? ಸೊ ಇದನ್ನ ಸಾಮಾನ್ಯವಾಗಿ ಕಲಿಕೆಯ ಅಸಮರ್ಥ ಅಂತಾನೂ ಕರೀತಾರೆ. ಸೊ ಏನೋ ಒಂದು ಹೇಳಿದ್ರೆ ಅದಕ್ಕೆ ರಿಪ್ಲೈ ಕೊಡೋ ತರಕ ಇರಬೇಕು. ಒಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆ ಇರಬೇಕು. ಓಕೆ, ಸೊ ಒಂದು ಪ್ರಶ್ನೆಗೆ ಒಂದು ಉತ್ತರ ಇರಬೇಕು. ಸೊ ಯಾವಾಗ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆ ಬರ್ತಾ ಇಲ್ಲ, ನಾವು ಒಂದು ವೇನಲ್ಲಿ ಕೇಳಿದ್ರೆ ಅವರು ಇನ್ನೊಂದು ವೇನಲ್ಲಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಲಿಂಕ್ ಇಲ್ಲ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ, ಸೊ ಅಂದ್ರೆ ಬೌದ್ಧಿಕ ಅಸಮರ್ಥ. ಓಕೆ, ಒಂದು 2+2 ಒಂದು ಸಮಸ್ಯೆ ಇದೆ, ಮ್ಯಾಥಮೆಟಿಕಲ್ ಪ್ರಾಬ್ಲಮ್. ಸೊ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸೊ ಇಷ್ಟು ಈಸಿ ಆಗಿರೋ ಅಂಥದ್ದು. ಸೊ ಯಾರನ್ನ ಕೇಳಿದ್ರು ಸಹ, ಅಂದ್ರೆ ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಯನ್ನ 2+2 ಎಷ್ಟು ಅಂತ ಕೇಳಿದ್ರೆ ಸೊ ಸಾಮಾನ್ಯವಾಗಿ 4 ಅಂತ ಹೇಳ್ತಾರೆ. ಇಟ್ಸ್ ಎ ರೈಟ್ ಆನ್ಸರ್. ಓಕೆ, ಸೊ ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವ ಏನೋ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಒಂದು ನಾಲೆಡ್ಜ್, ಎಕ್ಸ್ಟ್ರಾಡಿನರಿ ಆಗಿರ್ತಕ್ಕಂಥ ನಾಲೆಡ್ಜ್ನ ಅವಶ್ಯಕತೆ ಇಲ್ಲ. ಒಬ್ಬ ನಾರ್ಮಲ್ ಪೀಪಲ್ ಯಾರನ್ನ ಬೇಕಾದ್ರೂ ಕೇಳಿದ್ರೆ 2+2 ಎಷ್ಟಪ್ಪ ಅಂತಾರೆ, 2ರಿಂದ ಕೂಡಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ 4 ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಂಥ ಸಣ್ಣ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಯಾರು ಬಿಡಿಸ್ಲಿಕ್ಕೆ ಅಸಮರ್ಥರಿರ್ತಾರೆ, ಸೊ ಅವರು ಬೌದ್ಧಿಕ ಅಸಮರ್ಥದ ಕ್ಯಾಟಗರಿಗೆ ಬರ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ IQ ಅಂತ ಹೇಳ್ಬೇಕು ಅಂತಂದ್ರೆ, ಸೊ ಇನ್ ಟರ್ಮ್ಸ್ ಆಫ್ IQ ಬಿಲೋ 30 ಇರ್ತಕ್ಕಂಥವ್ರನ್ನ ಸೊ ನಾವು ಈ ಬೌದ್ಧಿಕ ಅಸಮರ್ಥರು. ಓಕೆ, ಸೊ ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದೀವಿ. ಒಬ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಏನೋ ಒಂದು ಸ್ಟಿಮ್ಯುಲಿ ಬರ್ತಾ ಇದೆ ಎನ್ವಿರಾನ್ಮೆಂಟ್ ಇಂದ, ಅದನ್ನ ನಾವು ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಇಂಟರ್ಪ್ರಿಟ್ ಕೊಡಕ್ ಆಗ್ತಾ ಇಲ್ಲ, ಇಂಟರ್ಪ್ರಿಟೇಷನ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದು ಏನ್ ಮಾಡುತ್ತೆ, ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ, ಬೌದ್ಧಿಕ ಅಸಮರ್ಥದ ಒಂದು ಗುಣಲಕ್ಷಣಗಳು ಅನ್ನೋದನ್ನ ನಮಗೆ ನಿಜವಾಗೂ ತೀರಿಸ್ಕೊಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಾವು ಅನೇಕ ರೀತಿಯಾದಂತಹ ಪ್ರೋಸೆಸ್ನಲ್ಲಿ ಇರ್ತೇವೆ. ಸೊ ಆ ಪ್ರೋಸೆಸ್ನಲ್ಲಿ, ಪ್ರಕ್ರಿಯೆನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಅದನ್ನ ಗ್ರಹಿಸ್ಕೊಂಡು ಅದಕ್ಕೆ ನಾರ್ಮಲ್ ಪ್ರತಿಕ್ರಿಯೆಗಳನ್ನ ಕೊಡ್ಕೊಂಡು ಸೊ ಲೈಫನ್ನ ಲೀಡ್ ಮಾಡ್ಕೊಳೋ ಅಂಥದ್ದು ಇದೆಯಲ್ಲ, ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಕಾಮನ್ ಸೆನ್ಸ್ ಅಂತಾನು ಹೇಳಬಹುದು, ಅಥವಾ ಸಾಮಾನ್ಯವಾದಂಥ ಬುದ್ಧಿಶಕ್ತಿ. ಓಕೆ, ಸೊ ಈಗ ಇಂಜಿನಿಯರಿಂಗ್ ಅಂತ ಇಟ್ಕೊಂಡು, ಓಕೆ, ಸೊ ಎಷ್ಟು ಈ ಒಂದು ವೆಹಿಕಲ್ ಅನ್ನ ಓಡಿಸ್ಬೇಕು ಅಂತ ಅಂದ್ರೆ, ಅಥವಾ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ, ಆ ಪ್ಲಾನ್ ಅನ್ನ ನಾವು ರೀಚ್ ಮಾಡಬೇಕು ಅಂತಂದ್ರೆ ಸೊ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೋಬೇಕು. ಓಕೆ, ಸೊ ಒಂದು ಗುರಿಯನ್ನ ರೀಚ್ ಮಾಡಬೇಕು ಅಂತಂದ್ರೆ ಒಂದು ಪ್ರೀ ಪ್ಲಾನ್ ಇರಬೇಕು. ಸೊ ಪ್ರೀ ಪ್ಲಾನ್ ಯಾವ ರೀತಿಯಾಗಿರಬೇಕು, ಅದು ಒಂದು ಲಾಜಿಕ್ ಇರಬೇಕು. ಅದಕ್ಕೆ ಆ ಲಾಜಿಕ್ ನಿಂದ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಒಂದು 20 ಕಿಲೋಮೀಟರ್ ನಾವು ರೀಚ್ ಆಗಬೇಕು ಮೋಟಾರ್ ವೆಹಿಕಲ್ ಇಲ್ಲಿ ಅಂತ ಅಂದ್ರೆ, ಓಕೆ, ನಾವು ಅಲ್ಲಿ ಒಂದು 3 o'clock ಎಕ್ಸಾಕ್ಟ್ ಆಗಿ ನಾವು ಅಲ್ಲಿ ಇರಬೇಕು ಅಂತ ಅಂದ್ರೆ, ಓಕೆ, ಅದ್ರ ಡಿಸ್ಟೆನ್ಸ್ ಒಂದು 20 ಕಿಲೋಮೀಟರ್ ಇದೆ ಅಂತ ಅಂದ್ರೆ, ಸೊ ಅಟ್ಲೀಸ್ಟ್ ಒಂದು 10 minutes ಬಿಫೋರ್ ನಾವು ಹೊರಡಬೇಕು. ಓಕೆ, ಸೊ ನಮ್ಮ ಸ್ಥಳದಿಂದ ಸೊ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇರೋಂಥದ್ದು, ಸೊ ಇಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬಹುದು, ಸೊ ಇಷ್ಟು ಟ್ರಾಫಿಕ್ ಇರಬಹುದು. ಸೊ ಇದನ್ನೆಲ್ಲ ಅಸೆಸ್ ಮಾಡಿ ಒಂದು 10 minutes ಮುಂಚೆ ಹೊರಟ್ರೆ ಸೊ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಬೈ 3 o'clock ಒಳಗೆ ಸೊ ಈಸಿಯಾಗಿ ನಾವು ರೀಚ್ ಆಗಬಹುದು. ಸೊ ಇದೊಂದು ಪ್ಲಾನ್. 3 o'clock ನಾವು ಅಲ್ಲಿ ಇರಬೇಕು ಅಂತ ಅಂದ್ರೆ, ಇನ್ನು 1 minute ಇದೆ ಅಂತ ಅಂದಾಗ ನಾವು 20 ಕಿಲೋಮೀಟರ್ ಡಿಸ್ಟೆನ್ಸ್ ಹಿಂದೆ ಇರ್ತಕ್ಕಂಥವ್ರು ನಾವು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಲಾಜಿಕ್ ಇರೋದಿಲ್ಲ. ಸೊ ಅಂಥವ್ರು ಈ ಕ್ಯಾಟಗರಿನಲ್ಲಿ ಬರ್ತಾರೆ, ಬೌದ್ಧಿಕ ಅಸಮರ್ಥ. ಅಂದ್ರೆ ಒಂದು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗ್ಲಿ, ಒಂದು ಪ್ಲಾನ್ ಮಾಡ್ಲಿಕ್ಕೆ ಆಗ್ಲಿ, ಅಥವಾ ಆ ಒಂದು ಡಿಸ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿ ಅವರಲ್ಲಿ ಆ ಒಂದು ಸಾಮರ್ಥ್ಯ, ಅಂದ್ರೆ ಸಾಮಾನ್ಯವಾದಂಥ ಒಂದು ಸಾಮರ್ಥ್ಯ ಇರೋದಿಲ್ಲ. ಸೊ ಅವರನ್ನ ಬೌದ್ಧಿಕ ಅಸಮರ್ಥರು. ಒಂದು ಸಾಮಾನ್ಯವಾದಂತಹ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ,
ಸಾಮಾನ್ಯವಾದಂತಹ ಆಕ್ಟಿವಿಟೀಸ್ಗಳಿಗೆ ನಾವು, ಸೊ ಫಾರ್ ಎಕ್ಸಾಂಪಲ್, ಸೊ ಒಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತ ಇಟ್ಕೊಳ್ಳೋಣ. ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ಸೊ ಆಬ್ವಿಯಸ್ಲಿ ABCD ಹೇಳ್ಕೊಡ್ಬಹುದು, ಓಕೆ, ಕನ್ನಡ ವರ್ಣಮಾಲೆ ಅಕ್ಷರಗಳನ್ನ ಹೇಳ್ಕೊಡ್ಬಹುದು, ಸೊ 1 2 3 ಹೇಳ್ಕೊಡ್ಬಹುದು. ಸೊ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಮಿಡಲ್ ಸ್ಕೂಲ್ ಕ್ಲಾಸ್ ಅಂತ ಹೇಳ್ಕೊಳ್ಳೋಣ, ಈಗ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಪ್ರೈಮರಿ ಸ್ಕೂಲ್ನಲ್ಲೇ ಅಡಿಷನ್ ಸಬ್ಸ್ಟ್ರಾಕ್ಷನ್ಸ್ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಫಾರ್ಮುಲಾ ವೈಸು ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಅಲ್ಲಿ ಇನ್ನೂ ಸಹ ಈ ಪ್ರೈಮರಿ 2+2 ಇದನ್ನೇ ನಮಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಈ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಕಂಡುಹಿಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ ನಾವು ಬೌದ್ಧಿಕವಾಗಿ ಅಸಮರ್ಥರು. ಓಕೆ, ಸೊ ಹೈಸ್ಕೂಲ್ ಅಂತ ಇಟ್ಕೊಳ್ಳೋಣ. ಸೊ ಹೈಸ್ಕೂಲ್ನಲ್ಲಿ ಸೊ ಅಲ್ಲಿ ಆಲ್ಜಿಬ್ರಾ ಬರುತ್ತೆ, ಸೊ ಇಲ್ಲಿ ಬೇಸಿಕ್ ಅರ್ಥಮೆಟಿಕ್ ಇದರಲ್ಲೇ ಹೈಯರ್ ವರ್ಷನ್ ಆಫ್ ಏನೋ ಪ್ರಾಬ್ಲಮ್ಸ್ಗಳು ಬರುತ್ತೆ. ಓಕೆ, ಸೊ ಅಂಥ ಸಿಚುಯೇಷನ್ ನಲ್ಲಿ ಆ ಏಜ್ ಗ್ರೂಪ್ನಲ್ಲಿ ಅಂತಹ ಇಂಟೆಲೆಕ್ಚುಯಲ್ ಎಬಿಲಿಟಿ ಇರ್ತಕ್ಕಂಥವರೇ ತುಂಬಿರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಸ್ಟೂಡೆಂಟ್ ಸೊ ಇನ್ನು ಬೇಸಿಕ್ ಆಗಿ ಸೊ ಸಬ್ಸ್ಟ್ರಾಕ್ಷನ್ ಅಡಿಷನ್ ಮಾಡಕ್ ಆಗ್ತಾ ಇಲ್ಲ ಅಂತಾರೆ, ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ ಬೌದ್ಧಿಕವಾಗಿ ಅಸಮರ್ಥರು. ಓಕೆ, ಸೊ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ತುಮಕೂರಿಂದ ಬೆಂಗಳೂರಿಗೆ ಬರಬೇಕು. ದೇರ್ ಆರ್ ಡಿಫ್ರೆಂಟ್ ವೇಸ್ ಇದೆ. ಏನೋ ವೆಹಿಕಲಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು, ಟ್ರೈನಲ್ಲಿ ಬರ್ಬೋದು, ಪ್ರೈವೇಟ್ ಓನ್ ವೆಹಿಕಲ್ಸಲ್ಲಿ ಬರ್ಬೋದು, ನಡ್ಕೊಂಡು ಬರಬಹುದು. ಓಕೆ, ನಮ್ಮ ಉದ್ದೇಶ ಏನು, ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಏನು, ಎಷ್ಟು ಅರ್ಜೆನ್ಸಿ ಇದೆ, ಎಷ್ಟು ನನ್ನಲ್ಲಿ ರಿಸೋರ್ಸ್ ಇದೆ, ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಯೂಶಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ಟ್ರೈನಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ, ಓನ್ ವೆಹಿಕಲ್ ಇದೆಯಲ್ಲ ಅದರಲ್ಲಿ ಹೋಗೋದಾ. ಸೊ ಕೆಲವರು ವಾಕ್ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋದ್ರೂ ಹೋಗ್ಬಹುದು. ಓಕೆ, ಸೊ ಒಂದು ವೇನ ಇರುತ್ತೆ. ಸೊ ಎಷ್ಟು ಬೇಗ ರೀಚ್ ಆಗಬೇಕು ಅನ್ನೋದು ಅದರ ಅರಿವಾಗಿ ಇದ್ಕೊಂಡು ಯಾವ ಮೋಡನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ಸಾಮಾನ್ಯವಾದಂಥ ಕೌಶಲ್ಯ ಅಥವಾ ಒಂದು ಸ್ಟ್ರಾಟಜಿ. ಸೊ ಎಲ್ಲದಕ್ಕೂ ಸೊ ನಾವು ನಡ್ಕೊಂಡೇ ಹೋಗ್ತೀವಿ. ಸೊ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಮೋಡನ್ನು ನಾವು ಯೂಸ್ ಮಾಡೋದಿಲ್ಲ ಔಟ್ ಆಫ್ ದಟ್ ವಾಕ್. ದೈನಂದಿನ ನನ್ನ ಆಫೀಸ್ ಚಟುವಟಿಕೆಗಳಿಗೆ ತುಮಕೂರು ಟು ಬೆಂಗಳೂರು ನಡ್ಕೊಂಡೇ ಹೋಗ್ತೀನಿ ಅನ್ನೋದಾದ್ರೆ ಒಂದು ಸೈಡ್ ಹೋಗೋದೇ ಮಧ್ಯಾಹ್ನ ಆಗುತ್ತೆ, ಹೇಗೇನು ಆ ಕಡೆಯಿಂದ ಬರೋದು ಅನದರ್ 4-5 hours ಆಗುತ್ತೆ. ಸೊ ಎಲ್ಲಿ ಕೆಲಸ ಮಾಡೋದು ಅಂದರೆ ಇಲ್ಲಿ ಮಿನಿಮಮ್ ಸೆನ್ಸ್, ಮಿನಿಮಮ್ ನಾಲೆಡ್ಜ್, ಮಿನಿಮಮ್ ಇಂಟೆಲಿಜೆಂಟ್ ಅಥವಾ ಬುದ್ಧಿಶಕ್ತಿ, ಇಂಟೆಲಿಜೆಂಟ್ ಕೋಶೆಂಟ್ ಅಗತ್ಯ. ಏನಕ್ಕೆ ಅಂತಂದರೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ನಿರ್ವಹಿಸಲಿಕ್ಕೆ. ಓಕೆ, ಸೊ ತಿಂಡಿಯನ್ನು ನಾವು ತಿನ್ನಬೇಕು ಸಾಮಾನ್ಯವಾಗಿ. ಓಕೆ, ಸೊ ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಏನನ್ನು ತಿನ್ನಬೇಕು, ಸೊ ಇದೆಲ್ಲ ಒಂದು ಸೆನ್ಸ್, ಸಾಮಾನ್ಯವಾದಂಥ ಒಂದು ಬುದ್ಧಿಶಕ್ತಿ. ಸೊ ನಾರ್ಮಲ್ ಆಗಿದ್ದೀವಿ ಅಂತಂದರೆ ಸೊ ಇರ್ತಕ್ಕಂಥ ಸಂದರ್ಭ ಸನ್ನಿವೇಶ, ಸೊ ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನನ್ನ ತಿನ್ನಬೇಕು, ಸೊ ಇದೆಲ್ಲ ಒಂದು ಮೊದಲೇ ಗೊತ್ತಿರುತ್ತೆ ನಾರ್ಮಲ್ ಪಾಪ್ಯುಲೇಷನ್ಗೆ. ಆದರೆ ಈ ಬೌದ್ಧಿಕವಾಗಿ ಅಸಮರ್ಥ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸೊ ಇದರ ಅರಿವು, ಸೊ ಎಷ್ಟು ತಿನ್ನಬೇಕು ಗೊತ್ತಿಲ್ಲ, ಕೊಟ್ಟಷ್ಟು ತಿಂತಾರೆ. ಏನನ್ನು ತಿನ್ನಬೇಕು ಗೊತ್ತಿಲ್ಲ, ಸೊ ಏನು ಸಿಗುತ್ತೆ ಅದನ್ನು ತಿಂತೀವಿ. ಎಲ್ಲಿ ತಿನ್ನಬೇಕು ಗೊತ್ತಿಲ್ಲ, ಸೊ ಎಲ್ಲಿ ಸಿಗುತ್ತೋ ಅಲ್ಲಿ ತಿಂತೀವಿ. ಓಕೆ, ಸೊ ಈ ರೀತಿಯ ಅಂತ. ಸೊ ಇಲ್ಲಿ ನಾವು ಒಂದು ಲೇಯರ್ ಇರುತ್ತಲ್ಲ, ಸೊ ವಿಚ್ ಈಸ್ ಗುಡ್, ವಿಚ್ ಈಸ್ ಬ್ಯಾಡ್, ಇವೆರಡರ ನಡುವೆ ಇರ್ತಕ್ಕಂಥ ಒಂದು ಪದರ ಇರುತ್ತಲ್ಲ, ಆ ಪದರವನ್ನು ನಾವು ಕಳಚಿ ನೋಡಿದ್ರೆ ಸೊ ಯಾವುದು ಬೌದ್ಧಿಕವಾದಂತಹ ಸಾಮರ್ಥ್ಯ, ಯಾವುದು ಬೌದ್ಧಿಕವಾದಂತಹ ಅಸಮರ್ಥ ಅಥವಾ ಅಸಮರ್ಥತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅನ್ನೋದನ್ನು ನಾವು ಈಸಿಯಾಗಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ಸೊ ಈ ಯುನೈಟೆಡ್ ಕಿಂಗ್ಡಮ್ ಸಾಮಾನ್ಯ ಕಲಿಕೆ ಅಸಮರ್ಥ ಅಂತ ಕರೀತಾರೆ. ಸಾಮಾನ್ಯ ಕಲಿಕೆ ಅಸಮರ್ಥ. ಸೊ ನಾವು ಏನನ್ನ ಕಲಿಯಕ್ಕಾಗ್ತಾ ಇಲ್ಲ ಅಷ್ಟೇ. ಯಾಕೆ ಕಲಿಯಕ್ಕಾಗ್ತಾ ಇಲ್ಲ, ಏನನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಕಲ್ತಿಲ್ಲ ನಾವು. ಕಲಿಯಕ್ಕಾಗ್ತಾ ಇಲ್ಲ ಅಂತಂದ್ರೆ ಆ ಒಂದು ಬುದ್ಧಿಶಕ್ತಿ ನಮ್ಮಲ್ಲಿ ಇಲ್ಲ. ಓಕೆ, ಸೊ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಕೊಡ್ತೀವಿ ಅಂತ ಅನ್ನೋದಾದ್ರೆ, ಸಾಮಾನ್ಯವಾದ ಪ್ರಶ್ನೆಗೆ ಸಾಮಾನ್ಯವಾದಂಥ ಉತ್ತರವನ್ನು ಕೊಡ್ತಿದ್ದೀವಿ ಅಂತ ಅಂದ್ರೆ ನಾರ್ಮಲ್ ಸಾಮಾನ್ಯರು. ಒಂದು ಸಾಮಾನ್ಯವಾದಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಆ ಉತ್ತರವನ್ನು ಹೇಗೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಕಲ್ತಿಲ್ಲ.
ಅಥವಾ ಕಲಿಕೆ ನಮ್ಮಲ್ಲಿ ಆಗಿಲ್ಲ. ಸೊ ಹಾಗಾಗಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿಲ್ಲ. ಸೊ ಇದು UK ನಲ್ಲಿ ಇರ್ತಕ್ಕಂಥ ಒಂದು ಮೀನಿಂಗ್ಫುಲ್. ಅದರ ಹಿಂದೆ ಬುದ್ಧಿಮಾಂದ್ಯತೆ, ಸೊ ಬುದ್ಧಿಮಾಂದ್ಯರು ಅಂತಲೂ ಸಹ ಕ್ಯಾಟಗರೈಸೇಷನ್ ಅನ್ನ ಮಾಡ್ತಾರೆ. ಸೊ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ? ಸೊ ಈಸ್ ಎ ಮೆಂಟಲಿ ಚಾಲೆಂಜ್ಡ್ ಪರ್ಸನ್. ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹೇಗೆ ರೆಸ್ಪಾನ್ಸ್ ಮಾಡಬೇಕು ಗೊತ್ತಿಲ್ಲ, ಅವ್ರದ್ದೇ ಆದಂಥ ಒಂದು ಮಿನಿಮಮ್ ಬುದ್ಧಿಶಕ್ತಿ ಅವರಲ್ಲಿ ಇಲ್ಲ. ಸೊ ಒಂದು ವಸ್ತು, ಒಂದು ಸಂಗತಿ, ಒಬ್ಬ ವ್ಯಕ್ತಿಯನ್ನ ನಾವು ಡೀಲ್ ಮಾಡಬೇಕು ಅಂತಂದ್ರೆ, ಅಥವಾ ಆತನೊಂದಿಗೆ ವ್ಯವಹರಿಸಬೇಕು, ಆತನೊಂದಿಗೆ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾದಂಥ ಬುದ್ಧಿಶಕ್ತಿ ಇರಬೇಕು, ಸಾಮಾನ್ಯವಾದಂಥ ಒಂದು ನಾಲೆಡ್ಜ್ ನಮ್ಮಲ್ಲಿ ಇರಬೇಕು. ಸೊ ಇದ್ದಾಗ ಮಾತ್ರ ಸೊ ಏನು, ಹವರ್ ಯು, ವಾಟ್ಸ್ ಯುವರ್ ನೇಮ್, ಎಲ್ಲಿಂದ ಬಂದ್ರಿ, ಸೊ ಏನು ಇಲ್ಲಿ ಬಂದಿರೋದು, ಸೊ ಯಾವ ವಿಷಯಕ್ಕೆ ಬಂದ್ರಿ, ಸೊ ಈ ಥರದ್ದೆಲ್ಲ ಕೇಳುವಂಥದ್ದು ಸಾಮಾನ್ಯ. ಸೊ ಇದ್ರ ಬೇಸ್ ಮೇಲೆ ಅವ್ರ ಹಿನ್ನೆಲೆ ಏನು, ಏನಕ್ಕೆ ಬಂದಿದ್ದಾರೆ, ಸೊ ಈ ಥರದ್ದೆಲ್ಲ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಈ ಥರದ ಕ್ವಶನ್ ಬಿಟ್ಟು ಬೇರೆ ಥರವಾಗಿ ಏನಾದ್ರು ಕೇಳ್ತಾ ಇದ್ದಾರೆ, ಫಾರ್ಮ್ಯಾಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ನೋ ರೀತಿಯಾಗಿ ನಿಮಗೆ ಏನಾದ್ರು ಫೀಲ್ ಆಗ್ತಾ ಇದೆ ಅಂತ ಅಂದಾಗ, ಸಮಥಿಂಗ್ ಡಿಫ್ರೆಂಟ್. ಅವರ ಬೌದ್ಧಿಕ ಸಾಮರ್ಥ್ಯ, ಸೊ ಹೈಪರ್ ಆಕ್ಟಿವಿಟೀಸ್ ಇರ್ಬೋದು, ಬಟ್ ಇನ್ ಟರ್ಮ್ಸ್ ಆಫ್ ನಾವು ಬುದ್ಧಿಶಕ್ತಿಯ ಅಸಮರ್ಥತೆಯ ಮಟ್ಟದಲ್ಲಿ ನಾವು ಹೇಳ್ಬೇಕು ಅನ್ನೋದೇ ಆದರೆ ಸಮಥಿಂಗ್ ಡಿಫ್ರೆಂಟ್ ಇನ್ ಟರ್ಮ್ಸ್ ಆಫ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಈ DSM-4 ಮತ್ತು DSM-5, ಸೊ ಇದರ ಅಡಿನಲ್ಲಿ ಈ ತಾರ್ಕಿಕತೆ, ಸಮಸ್ಯೆಗಳನ್ನು ಪರಿಹರಿಸುವುದು, ಯೋಜನೆ ಮಾಡುವಂಥದ್ದು, ಅಮೂರ್ತವಾದಂಥ ಅಂದರೆ ಅಬ್ಸ್ಟ್ರಾಕ್ಟ್ ರೀಸನಿಂಗು, ತೀರ್ಪು, ಡಿಸಿಷನ್ ಮೇಕಿಂಗು, ಶೈಕ್ಷಣಿಕ ಕಲಿಕೆ, ಅಕಾಡೆಮಿಕ್ ಲರ್ನಿಂಗ್ ಏನಿದೆ, ಸೂಚನೆ, ಇನ್ಸ್ಟ್ರಕ್ಷನ್ ಸೆನ್ಸ್ ಏನಿದೆ, ಅದನ್ನು ಕೊಡುವಂಥದ್ದು ಇರ್ಬೋದು, ಅದನ್ನು ರಿಸೀವ್ ಮಾಡ್ಕೊಳ್ಳುವಂಥದ್ದು, ಅದು ಫಾಲೋ ಮಾಡುವಂಥದ್ದು ಇರ್ಬೋದು, ಅನುಭವ, ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ತಕ್ಕಂಥ ಒಂದು ಲರ್ನಿಂಗ್ ಏನಿದೆ, ಮತ್ತು ಪ್ರಾಯೋಗಿಕವಾಗಿ ತಿಳುವಳಿಕೆ ಏನಿದೆ, ಅಂದರೆ ಏನೆಲ್ಲ ಅನುಭವ ಮಾಡ್ತಾ ಇರೋದು ಅಥವಾ ಅನುಭವಿಸಿ ಮಾಡ್ತಾ ಇರ್ತೀವಿ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದರ ಇವ್ಯಾಲ್ಯೂಯೇಷನ್ಸ್ ಏನಿರುತ್ತೆ, ಮತ್ತು ಪ್ರಮಾಣಿತ ಪರೀಕ್ಷೆಗಳಿಂದ ದೃಢೀಕರಿಸಲಾಗಿದೆ. ಓಕೆ, ಸೊ ಸಮಸ್ಯೆ ಪರಿಹಾರ, ಸೊ ಹೇಗೆ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಅಸೆಸ್ ಮಾಡ್ತೀವಿ. ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿದ್ದಾನೆ, ಅವನ ಬುದ್ಧಿಶಕ್ತಿ ಮಟ್ಟ, ಅಥವಾ ಎಬವ್ ನಾರ್ಮಲ್ ಇದೆ, ಸೊ ಎಬವ್ ಅಂದರೆ ಜೀನಿಯಸ್ ಇದ್ದಾನೆ, ಸುಪೀರಿಯರ್ ಇದ್ದಾನೆ, ಯಾಕೆ ಮಾಡ್ತೀವಿ? ಸೊ ಒಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಸಮಸ್ಯೆಯನ್ನು ಪರಿಹರಿಸುವುದು, ಯೋಜನೆಗಳನ್ನು ರೂಪಿಸುವುದು, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್. ಸೊ ಈಗಾದರೆ ಸೊ ಲೈಕ್ ಹೈಪೋಥಿಸಿಸ್ ಅಥವಾ ಆಬ್ಸ್ಟ್ರಾಕ್ಟ್ ರೀಸನಿಂಗು ಯಾವ ರೀತಿಯಾಗಿದೆ. ಓಕೆ, ಸೊ 1 ಕಿಲೋಮೀಟರನ್ನು ನಾವು ಕ್ರಮಿಸ್ಲಿಕ್ಕೆ ಈ ವೆಹಿಕಲಲ್ಲಿ ಸೊ ಇಷ್ಟು ಮಿನಿಟ್ಸ್ ಬಂದರೆ, ಸೊ 100 ಕಿಲೋಮೀಟರ್ ಅಥವಾ 1000 ಕಿಲೋಮೀಟರನ್ನ ಕ್ರಮಿಸ್ಲಿಕ್ಕೆ ಎಷ್ಟು ಸೆಕೆಂಡ್ಸ್ ಆಗಬಹುದು, ಎಷ್ಟು ಎನರ್ಜಿ ವೇಸ್ಟ್ ಆಗ್ಬೋದು, ಇನ್ ಟರ್ಮ್ಸ್ ಆಫ್ ಎನರ್ಜಿ ಅಂತ ತೆಗೆದುಕೊಂಡಾಗ ಎಷ್ಟು ವ್ಯಯ ಆಗಬಹುದು. ಸೊ ಈ ಥರದ್ದೆಲ್ಲ ಕ್ವಶನ್ಸು ಯಾವ ರೀತಿಯಾಗಿ ನಾವು ಆನ್ಸರನ್ನು ಮಾಡ್ತೀವಿ. ತೀರ್ಪು, ಸೊ ಡಿಸಿಷನ್ ಮೇಕಿಂಗು ತುಂಬ ಈಸಿ ಅಂತ ಅನಿಸುತ್ತೆ. ಆದರೆ ನಾವು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಇಂಪಾರ್ಟೆಂಟ್ ಸಿಚುಯೇಷನ್ನಲ್ಲಿ, ಇಂಪಾರ್ಟೆಂಟ್ ಪ್ಲೇಸಲ್ಲಿ ಒಂದು ರೈಟ್ ಡಿಸಿಷನನ್ನು ತೆಗೆದುಕೊಳ್ಳೋಕ್ಕೆ ನಾವು ವಿಫಲರಾಗ್ತೀವಿ. ಸೊ ಆಫ್ಟರ್ PUC ಅಥವಾ ಆಫ್ಟರ್ SSS ಏನಂತ ತೆಗೆದುಕೋಬೇಕು ನಾವು, ಯಾವ ಡಿಸಿಪ್ಲಿನಿಗೆ ಹೋಗಬೇಕು ನಾವು. ಸೊ ಇಲ್ಲ, ನಮ್ಮದು ಒಂದು ಫರ್ಮ್ ಡಿಸಿಷನ್ಸ್ ಇಲ್ಲ ನಮ್ಮ ಹತ್ರ. ಸೊ ಫ್ರೆಂಡ್ ಹೋಗ್ತಾರೆ, ಅವ್ರು ಹೋಗ್ತಾರೆ, ಪೇರೆಂಟ್ಸ್ ಇನ್ಫ್ಲುಯೆನ್ಸ್ ಇರುತ್ತೆ, ನನ್ನ ರಿಸೋರ್ಸ್ ಏನು, ನನ್ನಲ್ಲಿರ್ತಕ್ಕಂಥ ಸ್ಟ್ರೆಂತ್ ಏನು, ನನ್ನಲ್ಲಿರ್ತಕ್ಕಂಥ ಒಂದು ಆಲೋಚನೆಗಳೇನು, ಐಡಿಯಾಸ್ ಏನು, ಸೊ ಅದ್ರ ಪ್ರಕಾರ ಹೋಗ್ತಾ ಇದೀವ. ಅದನ್ನು ನಾವು ರೀಚ್ ಮಾಡಲಿಕ್ಕೋಸ್ಕರ, ಗುರಿಯನ್ನು ದಾಟಲಿಕ್ಕೋಸ್ಕರ ನಾವು ನಮ್ಮ ಚಟುವಟಿಕೆಗಳಿಗೆ ನಾವು ನಮ್ಮ ಎನರ್ಜಿಯನ್ನು ವಿನಿಯೋಗ ಮಾಡ್ತಾ ಇದ್ದೀವ. ಸೊ ಇಲ್ಲ, ಒಂದಕ್ಕೊಂದಕ್ಕೂ ತಾಳೆ ಇರೋದಿಲ್ಲ. ಸೊ ಯಾವಾಗ ತಾಳೆ ಇರೋದಿಲ್ಲ, ಸೊ ಡಿಸಿಷನ್ ಮೇಕಿಂಗು ವೀಕ್ ಆಗಿರುತ್ತೆ. ಸೊ ಯಾವಾಗ ಡಿಸಿಷನ್ ಮೇಕಿಂಗು ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡಿದ್ದೀವಿ ಅಂತ ಅಂದರೆ, ಓಕೆ, ಸೊ ನಾವು ವಿ ಆರ್ ನಾಟ್ ಇನ್ ಅ ರೈಟ್ ಮೋಡ್ ಟು ಟೇಕ್ ಎ ಡಿಸಿಷನ್ ಅನ್ನೋ ರೀತಿಯಾಗಿ ನಾವು ಅರ್ಥವನ್ನು ಮಾಡ್ಕೋಬಹುದು. ಸೊ ಎಲ್ರಿಗೂ ಅದು ಬರೋದಿಲ್ಲ. ಸೊ ನಮ್ಮ ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ಸಿಚುಯೇಷನ್ಸ್ ಬಂದಾಗ ನಾವು ನಮ್ಮದೇ ಆದಂಥ ಒಂದು ತೀರ್ಪನ್ನು ಅಥವಾ ಡಿಸಿಷನನ್ನು ಮಾಡ್ಕೊಂಡಿದ್ದೀವ ಅನ್ನೋದನ್ನು ನಾವಾಗಿ ನಾವು ಕ್ವಶನ್ ಮಾಡಿಕೊಂಡ್ರೆ ನಮ್ಮ ಬುದ್ಧಿಶಕ್ತಿಯ ಮಟ್ಟ ಏನು ಅನ್ನೋದು ನಮಗೆ ಅರಿವಾಗುತ್ತೆ. ಓಕೆ, ಸೊ ಆಪ್ಷನ್ಸ್ಗಳು ತುಂಬ ಇದೆ, ಆಪ್ಷನ್ಸ್ಗಳು 100 ಇದೆ.
ಆದ್ರೆ ಏನೋ ಒಂದು ಒಬ್ರು ಅವೈಲಬಿಲಿಟಿ ಇರುತ್ತೆ, ಒಬ್ರು ಬರ್ತಾರೆ, ಆಯ್ತಾ, ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಪೇರೆಂಟ್ಸ್ ಸಜೆಷನ್ಸ್ ಇದೆ, ಅದ್ರ ಮುಖಾಂತರ ಆ ಒಂದು ಕಾರಣಗಳಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ, ಸೊ ಯು ಜಸ್ಟ್ ಥಿಂಕ್ ಅಬೌಟ್ ದಟ್ ಡಿಸಿಷನ್ ಮೇಕಿಂಗ್. ಅದನ್ನ ನಾವು ಡಿಸಿಷನ್ ಮೇಕಿಂಗ್ ಅಂತ ಅನ್ಬಹುದಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಹೀಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳಿಗೂ ಸಂಬಂಧಿಸಿದಂತ ಮೌಲ್ಯಮಾಪನ ಆಗ್ಬೇಕು. ಸೊ ಮೌಲ್ಯಮಾಪನದಲ್ಲಿ ಅದು ಸಾಮಾನ್ಯವಾಗಿರುತ್ತಾ, ಎಕ್ಸ್ಟ್ರೀಮ್ ಆಗಿರುತ್ತಾ, ಬಿಲೋ ಆಗಿರುತ್ತಾ, ಸೊ ಅದರ ಆಧಾರದ ಮೇಲೆ ಈ ಒಂದು ಬೌದ್ಧಿಕ ಅಸಾಮರ್ಥ್ಯವನ್ನ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾರ್ಮಲ್ ಆಗಿ ಬಿಲೋ 30 ಬಂತು ಅಂತಂದ್ರೆ IQ, ಅದನ್ನ ಬೌದ್ಧಿಕ ಅಸಾಮರ್ಥ್ಯರು ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಇಟ್ಕೋಬೇಕು, ದೈನಂದಿನ ಕ್ರಮ ಹೇಗಿರುತ್ತೆ, ದೈನಂದಿನ ಚಟುವಟಿಕೆಗಳು ಹೇಗಿರುತ್ತೆ, ನಾವು ಹೇಗೆ ಎಷ್ಟು ಮಟ್ಟಿಗೆ ನಾವು ಕ್ಲೀನೆಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತೀವಿ. ಸೊ ಈ ಬೌದ್ಧಿಕ ಅಸಮರ್ಥರು ಇರ್ತಕ್ಕಂಥವ್ರೊಂದಿಗೆ ಬೌದ್ಧಿಕವಾಗಿ ಸಾಮಾನ್ಯವಾಗಿ ಇರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ನಾವೇನಾದ್ರು ಕಂಪೇರ್ ಮಾಡಿದ್ರೆ ನಾವು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ನೋಡಬಹುದು. ಓಕೆ, ಸೊ ಒಂದು ಶರ್ಟ್ನ ಬಟನ್ಸ್ ಅನ್ನ ಹಾಕೋಬೇಕು. ಓಕೆ, ಸೊ ಸಾಮಾನ್ಯವಾಗಿ ಫಸ್ಟ್ ಬಟನ್ನು, ಫಸ್ಟ್ ಸ್ಟೆಪ್ಗೆ ಏನಿರುತ್ತೆ ಅದು ನಾವು ಸಾಮಾನ್ಯವಾಗಿ ಇರ್ತಕ್ಕಂಥವ್ರು ಹಾಕೊಳ್ತಾ ಹೋಗ್ತೀವಿ. ಸೊ ಕೆಲವರು ಈ ಬೌದ್ಧಿಕ ಅಸಮರ್ಥತೆ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ನೋಡಿದ್ರೆ ಅದು ಕ್ರಮಬದ್ಧ, ಲಯಬದ್ಧವಾಗಿರೋದಿಲ್ಲ, ಶುಚಿಯಾಗಿರೋದಿಲ್ಲ. ಸೊ ಅವರ ತಮ್ಮ ಶೈಲಿಯನ್ನ, ತಮ್ಮ ಜೀವನ ಶೈಲಿಯನ್ನ ಒಂದು ಕ್ರಮವಾಗಿ ಇಟ್ಕೊಂಡಿರೋದಿಲ್ಲ. ಸೊ ಅದನ್ನ ನೋಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬೌದ್ಧಿಕ ಸಾಮರ್ಥ್ಯ ಮತ್ತು ಬೌದ್ಧಿಕ ಅಸಾಮರ್ಥ್ಯ ಅದು ಏನು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ದೈನಂದಿನ ಚಟುವಟಿಕೆಗಳ ಪರಿಭಾಷೆಯಲ್ಲಿ ಹೊಂದಾಣಿಕೆ ನಡವಳಿಕೆಯನ್ನ ವ್ಯಾಖ್ಯಾನಿಸಲಾಗಿದೆ. ಬೌದ್ಧಿಕ ಅಸಾಮರ್ಥ್ಯರು ಯಾರು, ಬೌದ್ಧಿಕ ಸಾಮರ್ಥ್ಯರು ಯಾರು ಅನ್ನೋದನ್ನ ನಾವು ಯಾವುದ್ರ ಮೇಲೆ ಅಳಿತೀವಿ ಅನ್ನೋದಾದ್ರೆ ಇಷ್ಟು ಪಾಯಿಂಟ್ಸ್ಗಳು ಅವರು ಕನ್ಸಿಡರ್ನ ಮಾಡ್ಕೊಳ್ತಾರೆ. ಓಕೆ, ಡೇ ಟು ಡೇ ಲೈಫ್ ಆಬ್ವಿಯಸ್ಲಿ ಅಲ್ಲಿ ಬಂದಿರತಕ್ಕಂಥ ಕೌಶಲ್ಯಗಳು ಒಂದಲ್ಲ ಒಂದು ರೀತಿಯಾದಂಥ ಕೌಶಲ್ಯ ನಮ್ಮಲ್ಲಿ ಇರುತ್ತೆ, ಒಂದಲ್ಲ ಒಂದು ರೀತಿಯಂತ ಕಲ್ಪನೆಗಳು, ಪರಿಕಲ್ಪನೆಗಳು ನಮಗಿರುತ್ತೆ, ಒಂದು ಐಡಿಯಾಲಜಿ ಇರುತ್ತೆ, ಒಂದು ನಾಲೆಡ್ಜ್ ಇರುತ್ತೆ. ಓಕೆ, ಸೊ ನಮ್ಮ ಒಂದು ಐಡೆಂಟಿಟಿ ಇರುತ್ತೆ. ಸೊ ನಮ್ದೊಂದು ಒಂದು 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 ಎಥ್ನಿಸಿಟಿ ಅನ್ನೋದು ಇರುತ್ತೆ. ಸೊ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್, ಅದಕ್ಕೆ ನಮ್ಮದೇ ಆದ ಇರತಕ್ಕಂಥ ಒಂದು ಪರಿಕಲ್ಪನೆ, ಅದನ್ನ ಡೀಲ್ ಮಾಡುವಂತಹ ಒಂದು ಶೈಲಿ, ಇವೆಲ್ಲವೂ ಸೇರಿ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯ ಮಟ್ಟವನ್ನ ನಿರ್ಧಾರ ಮಾಡುವಂತ ಒಂದು ಪ್ರಕ್ರಿಯೆಗಳು. ಸೊ ಬೌದ್ಧಿಕ ಅಸಮರ್ಥತೆಯನ್ನು ಸಿಂಡ್ರೋಮಿಕ್ ಬೌದ್ಧಿಕ ಅಸಮರ್ಥ ಎಂದು ವಿಂಗಡಣೆ ಮಾಡಲಾಗಿದೆ. ಓಕೆ, ಸೊ ಇದರಲ್ಲಿ ಸಿಂಡ್ರೋಮಿಕ್, ಇದರಲ್ಲಿ ಇತರ ವೈದ್ಯಕೀಯ ಮತ್ತು ನಡವಳಿಕೆ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳೊಂದಿಗೆ ಸಂಬಂಧಿಸಿದ ಬೌದ್ಧಿಕ ಕೊರತೆಗಳು ಮತ್ತು ಸಿಂಡ್ರೋಮಿಕ್ ಅಲ್ಲದ ಬೌದ್ಧಿಕ ಅಸಮರ್ಥ, ಬೌದ್ಧಿಕ ಕೊರತೆಗಳು ಇತರ ಅಸಹಜತೆಗಳಿಲ್ಲದೆ ಕಾಣಿಸಿಕೊಳ್ಳುತ್ತವೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯವಾದ ಪ್ರಕ್ರಿಯೆಗಳನ್ನ, ಸಂಗತಿಗಳನ್ನ, ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದಾಗ ಕೆಲವೊಂದು ಬೇರೆ ಬೇರೆ ರೀಸನ್ಸ್ಗಳು ಇರುತ್ತೆ. ಆ ರೀಸನ್ಸ್ ಅಂದ್ರೆ ಕೊರತೆಗಳು ಏನಿರುತ್ತಲ್ಲ, ರೋಗ ಲಕ್ಷಣಗಳಿಗೆ ಸಂಬಂಧಿಸಿದ ಬೌದ್ಧಿಕ ಕೊರತೆಗಳು ಮತ್ತು ಸಿಂಡ್ರೋಮಿಕ್ ಅಲ್ಲದ ಬೌದ್ಧಿಕ ಅಸಮರ್ಥತೆ. ಸೊ ಕೆಲವೊಂದು ಕಾರಣ, ಏನಕ್ಕೆ ನಾವು ಒಂದು ಪರೀಕ್ಷೆ, ಒಂದು ಟೆಸ್ಟ್ ಅಲ್ಲಿ ಫೇಲ್ ಆಗ್ತಾ ಇದೀವಿ ಅಂತಂದ್ರೆ ಪ್ರಿಪೇರ್ ಆಗಿಲ್ಲ, ಅಥವಾ ನಮ್ದೇನೋ ಬೇರೆ ನಮ್ಮ ಎನರ್ಜಿ ಎಲ್ಲ ಬೇರೆ ಕಡೆಗೆ ವಿನಿಯೋಗ ಆಗ್ತಾ ಇತ್ತು, ಇಲ್ಲಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಆ ಕಾರಣದಿಂದಾಗಿ ಒಂದು ಪರೀಕ್ಷೆಯಲ್ಲಿ ನಾವು ಅಸಮರ್ಥತೆಯನ್ನು ಹೊಂದಿದ್ದೇವೆ, ಉತ್ತೀರ್ಣ ಆಗ್ಲಿಕ್ಕೆ ಆಗಿಲ್ಲ. ಇದು ಬೇರೆ ರೀಸನ್ಸ್. ಆದ್ರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ಬೌದ್ಧಿಕ ಅಸಮರ್ಥತೆ ಹೊಂದಿದ್ದಾನೆ ಅನ್ನೋದೇ ಆದ್ರೆ ಆತನಲ್ಲಿರ್ತಕ್ಕಂಥ ಕೊರತೆಗಳು, ಬೌದ್ಧಿಕ ಕೊರತೆಗಳು, ಆತನಲ್ಲಿರ್ತಕ್ಕಂತಹ ಒಂದು ಏನು ಈ ಸಿಂಡ್ರೋಮಿಕ್ ಬೌದ್ಧಿಕ ಸಾಮರ್ಥ್ಯ ಏನು ವಿಂಗಡಿಸಲಾಗಿದೆ, ಆ ವೈದ್ಯಕೀಯ ಅಂದ್ರೆ ಕ್ಲಿನಿಕಲ್ ನಡವಳಿಕೆ ಅಥವಾ ಚಿಹ್ನೆಗಳೇನಿರುತ್ತೆ ಅಥವಾ ರೋಗ ಲಕ್ಷಣಗಳೇನಿರುತ್ತೆ, ಆ ರೋಗ ಲಕ್ಷಣಗಳಿಗೆ ಸಂಬಂಧಿಸಿದಂತಹ ಒಂದು ಅಸಮರ್ಥತೆ ಏನಿರುತ್ತೆ, ಅದು ನಾವು ಈ ಕ್ಲಿನಿಕಲ್ ಫೀಚರ್ಸ್ ಅಂತ ನಾವು ಕರಿಬಹುದು ಫಾರ್ ಬೌದ್ಧಿಕ ಅಸಮರ್ಥ್ಯಕ್ಕೆ. ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮು ಮತ್ತೆ ದುರ್ಬಲವಾದ ಎಕ್ಸ್ ಸಿಂಡ್ರೋಮು
ಸೊ ಬೌದ್ಧಿಕ ಅಸಮರ್ಥತೆಗಳ ಉದಾಹರಣೆ. ಓಕೆ, ಸೊ ನಾವು ಕೆಲವೊಂದು ಕಾರಣಗಳು ಏನಪ್ಪಾ ಅಂತಂದ್ರೆ ಬೌದ್ಧಿಕ ಅಸಮರ್ಥತೆಗಳು ಏನಂತಂದ್ರೆ, ಈಗ ಡೌನ್ ಸಿಂಡ್ರೋಮ್ ಅಂತ ಒಂದಿದೆ, ಎಕ್ಸ್ ಸಿಂಡ್ರೋಮ್, ಕ್ರೋಮೋಸೋಮಲ್ ಸಿಂಡ್ರೋಮ್ಸ್ಗಳು, ಇವೆಲ್ಲ ಅಂದ್ರೆ ಡಿಸಾರ್ಡರ್ಸ್ಗಳು. ನಾವು ಕಲಿಯಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಬುದ್ಧಿಶಕ್ತಿ ಮಟ್ಟ ಕಡಿಮೆ ಇದೆ. ಏನಕ್ಕೆ ಅಂತಂದ್ರೆ ಇಟ್ ಈಸ್ ನಮ್ಮ ಕಾರಣಗಳಿಂದ ಆಗಿಲ್ಲ. ಒಂದು ಕ್ರೋಮೋಸೋಮಲ್ ಇಂಬ್ಯಾಲೆನ್ಸು, ಅಬ್ನಾರ್ಮಲಿಟೀಸು, ಆ ಅಬ್ನಾರ್ಮಲಿಟೀಸ್ ಇಂದ ಆಗಿರ್ತಕ್ಕಂತಹ ಒಂದು ಸಿಂಡ್ರೋಮು ಡೌನ್ ಸಿಂಡ್ರೋಮು. ಆ ಡೌನ್ ಸಿಂಡ್ರೋಮ್ ಆಗಿರೋ ಕಾರಣದಿಂದಾಗಿ ನಮ್ಮ ಬೌದ್ಧಿಕ ಅಸಮರ್ಥತೆಗೆ ನಾವು ಒಳಗಾಗಿದ್ದೀವಿ. ಸೊ ಕೆಲವೊಂದು ಬಾರಿ ಈ ಬೌದ್ಧಿಕ ಅಸಮರ್ಥತೆ ಯಾವುದೇ ನಿರ್ದಿಷ್ಟವಾದ ಔಷಧಿಗಳಿಲ್ಲದಿದ್ದರೂ ಈ ಬೆಳವಣಿಗೆ ಅಸಮರ್ಥತೆ ಹೊಂದಿರುವ ಅನೇಕ ಜನರು ಮತ್ತಷ್ಟು ವೈದ್ಯಕೀಯ ತೊಡಕುಗಳನ್ನು ಹೊಂದಿರುತ್ತಾರೆ ಮತ್ತು ಹಲವಾರು ಔಷಧಿಗಳನ್ನು ಶಿಫಾರಸು ಮಾಡಬಹುದು. ಎಲ್ಲದೂ ಈ ಒಂದು ಬೌದ್ಧಿಕ ಅಸಮರ್ಥತೆಗೆ ಹೆರಿಡಿಟಿ ಫ್ಯಾಕ್ಟರ್ ಒಂದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಲವಾರು ಕಾರಣಗಳಿರುತ್ತೆ. ಒಂದು ಜೆನೆಟಿಕಲ್ ಇರುತ್ತೆ, ಒಂದು ಕೆಮಿಕಲ್ ಇರುತ್ತೆ, ಒಂದು ನ್ಯೂರೋಲಾಜಿಕಲ್ ಇರುತ್ತೆ, ಸೈಕಿಕ್ ಇರುತ್ತೆ. ಓಕೆ, ಸೊ ಲರ್ನಿಂಗ್ ಡಿಸಬಿಲಿಟೀಸ್ ಇರುತ್ತೆ. ಸೊ ಹಲವಾರು ಕಾರಣಗಳು ಒಬ್ಬ ವ್ಯಕ್ತಿಯ ಬೌದ್ಧಿಕ ಅಸಮರ್ಥತೆಗೆ ಕಾರಣ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂತಹ ಒಂದು ವೈದ್ಯಕೀಯ ತೊಡಕುಗಳು ಹೊಂದಿರ್ತಾರೆ. ಅದರ ತಕ್ಕಂತಹ ನಾವು ಔಷಧಿಗಳನ್ನು ಶಿಫಾರಸು ಮಾಡಬೇಕಾಗುತ್ತೆ. ಓಕೆ, ಸೊ ಬೆಳವಣಿಗೆ ಕೆಲವೊಂದು ಡೆವಲಪ್ಮೆಂಟಲ್ ಇಶ್ಯೂಸ್ ಇರುತ್ತೆ. ಸೊ ಕೆಲವರಿಗೆ ಡೆವಲಪ್ಮೆಂಟಲ್ ಟಿಲ್ 12 years 14 yearsವರೆಗೂ. ಸೊ ನಾವು ಸಾಮಾನ್ಯವಾಗಿ ನೋಡ್ಬೋದು ಎಪಿಲೆಪ್ಸಿ ಕೆಲವರಿಗೆ ಚೈಲ್ಡ್ಹುಡ್ಡಲ್ಲಿ ಅದು ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ. ಏನಕ್ಕೆ ಅಂತಂದರೆ, ಸೊ ಬ್ರೈನ್ನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಎಪಿಲೆಪ್ಸಿ ಕಾಣಿಸ್ಕೊಳ್ತಾ ಹೋಗುತ್ತೆ. ನ್ಯೂರೋಲಾಜಿಕಲ್ ಫ್ಯಾಕ್ಟರ್ಸ್ ಅದು ಹಂಗೆ ಮುಂದುವರಿಯುತ್ತಾ ಲೈಫ್ ಲಾಂಗ್ ಇಲ್ಲ. ಒಂದು ಆಫ್ಟರ್ 14 years 15 years ಇನ್ನು ಯಾವಾಗ ಡೆವಲಪ್ಮೆಂಟಲ್ ಸ್ಟೇಜು ಬೆಳವಣಿಗೆ ಗತಿನಲ್ಲಿ ಇರುತ್ತೆ, ಸೊ ಅಲ್ಲಿವರೆಗೂ ಒಂದು ಟ್ಯಾಬ್ಲೆಟ್ಸ್ ಅಂತ ಇರುತ್ತೆ. ಆ ಟ್ಯಾಬ್ಲೆಟ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಅದನ್ನು ಸೇವನೆ ಮಾಡೋದ್ರಿಂದ, ಸೊ ಒಂದು ಬೆಳವಣಿಗೆ ಆಸ್ಪೆಕ್ಟ್ನ ಜೊತೆಗೆ ಅದು ಆಗಿರೋದ್ರಿಂದ, ಸೊ ಅಲ್ಲಿವರೆಗೂ ಅದನ್ನು ನಾವು ಕ್ಯೂರ್ ಮಾಡುವಂಥ ಸಂದರ್ಭ ಇರುತ್ತೆ. ಓಕೆ, ಸೊ ಕೆಲವೊಂದು ಆಂಟಿಸೈಕೋಟಿಕ್ಸು, ಮೂಡ್ ಸ್ಟೆಬಿಲೈಸರ್ಸು, ಸೊ ಮುಂತಾದವುಗಳನ್ನ ಅಲ್ಲಿ ಶಿಫಾರಸು ಮಾಡ್ತಾರೆ ಆಯಾಯ ರೀಸನ್ಸ್ಗಳಿಗೆ ಅನುಗುಣವಾಗಿ. ಸೊ ಎಲ್ಲ ಬುದ್ಧಿಶಕ್ತಿಯ ಅಸಮರ್ಥತೆ ಅಥವಾ ಬೌದ್ಧಿಕ ಅಸಮರ್ಥತೆ ಒಂದೇ ಕಾರಣಗಳಿಂದ ಇರುತ್ತೆ? ಸೊ ಇಲ್ಲ. ಸೊ ಅದರದೇ ಆದಂಥ ರೀಸನ್ಸ್ಗಳು ಇರುತ್ತೆ, ಅದರದೇ ಆದಂಥ ಒಂದು ಮಾನದಂಡ ಇರುತ್ತೆ, ಅದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ, ಅದನ್ನು ಅಸೆಸ್ ಮಾಡಲಿಕ್ಕೆ. ಅದಾದ ನಂತರ ಅದರದೇ ಆದಂಥ ಒಂದು ಟ್ರೀಟ್ಮೆಂಟ್ ಫ್ಯಾಕ್ಟರ್ಸ್ಗಳು ಇರುತ್ತೆ. ಓಕೆ, ಸೈಕೋಟ್ರಾಪಿಕ್ ಔಷಧಿಗಳ ಬಳಕೆ. ಸೊ ಬೆಂಜೋಡಿಯಜೈಪನ್ಗಳಂತಹ ಟ್ಯಾಬ್ಲೆಟ್ಸ್ಗಳು. ಸೊ ಇದು ಅನೇಕ ರೀತಿಯಾದಂಥ ಒಂದು ಸೈಕಲಾಜಿಕಲ್ ರಿಲೇಟೆಡ್, ನ್ಯೂರೋಲಾಜಿಕಲ್ ರಿಲೇಟೆಡ್, ಕೆಮಿಕಲ್ ರಿಲೇಟೆಡ್, ಸೊ ಅನೇಕ ರೀಸನ್ಸ್ಗಳ ಟ್ರೀಟ್ಮೆಂಟ್ಗಳಿಂದನೂ ಸಹ ನಾವು ಈ ಒಂದು ಬೌದ್ಧಿಕ ಅಸಮರ್ಥತೆಗೆ ಚಿಕಿತ್ಸೆಗಳನ್ನು ಸಾಮಾನ್ಯವಾಗಿ ಕೊಡ್ತಾ ಹೋಗಬಹುದು. ಸೊ ಇದರಲ್ಲಿ ರೋಗ ಲಕ್ಷಣಗಳೇನು? ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಸೊ ಈ ಮೋಟಾರು ಕೌಶಲ್ಯಗಳ ಅಭಿವೃದ್ಧಿಯಲ್ಲಿ ಅಂದರೆ ಕುಳಿತುಕೊಳ್ಳೋದು, ತೆವಳುವುದು, ನಡೆಯುವುದು ಮುಂತಾದ ಮೈಲಿಗಲ್ಲುಗಳನ್ನು ತಲುಪುವಲ್ಲಿ ವಿಳಂಬ ಅಥವಾ ವಿಫಲತೆ. ಸಾಮಾನ್ಯವಾಗಿ ಆಗುತ್ತಾನೆ ಹುಟ್ಟಿದ ಮಗು ಅಂದರೆ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಈ ಮೂರು ಕಾಣಿಸ್ಕೊಳ್ಳುತ್ತೆ. ಯಾವುದು ಕಾಣಿಸ್ಕೊಳ್ಳುತ್ತೆ? ಕುಳಿತುಕೊಳ್ಳೋದು, ತೆವಳೋದು, ನಡೆಯೋದು. ಇದು ಈ ಮೂರು ಆಸ್ಪೆಕ್ಟ್ಗಳು ಇನ್ಫ್ಯಾನ್ಸಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಯಾವಾಗ ಕುಳಿತುಕೊಳ್ಳುತ್ತೆ? ಒಂದು 7 months 8 months ಆಗಿರ್ತಕ್ಕಂಥ ಒಂದು ಬೇಬಿ ವಿತ್ ಸಪೋರ್ಟ್, ಆಮೇಲೆ ನಿಧಾನಗತಿನಲ್ಲಿ ವಿತೌಟ್ ಸಪೋರ್ಟ್ ಕುಳಿತುಕೊಳ್ಳೋದನ್ನು ಕಲಿಯುತ್ತೆ. ಓಕೆ, ಸೊ ಆಫ್ಟರ್ ದಟ್ ಒಂದು 2 months ಆದಮೇಲೆ 7 8 ಅಥವಾ 9 10ನೇ ತಿಂಗಳು ಅಥವಾ 11ನೇ ತಿಂಗಳು ಈ ಒಂದು ಅವಧಿನಲ್ಲಿ, ಅಂದರೆ ಮೇಲು ಫಿಮೇಲು ಇದರಲ್ಲೆಲ್ಲ ವೇರಿಯೇಷನ್ಸ್ ಇರುತ್ತೆ ತಿಂಗಳುಗಳಲ್ಲಿ, ನೆಕ್ಸ್ಟ್ ತೆವಳೋದನ್ನು ಕಲಿಯುತ್ತೆ. ಓಕೆ, ಕೆಲವರು ಪುಷ್ ಮಾಡಿದಾಗ, ಸೊ ಕುಳಿತುಕೊಳ್ಳೋದು ಯಾವ ಥರ ಇರುತ್ತೆ? ಕುಳಿತುಕೊಳ್ಳೋದು, ಸೊ ಇನಿಷಿಯಲ್ ಸ್ಟೇಜಲ್ಲಿ ಒಂದು ವಸ್ತು ಅಥವಾ ಅವರ ಪೇರೆಂಟ್ಸ್ ಅಥವಾ ತಾಯಿ ತಂದೆಯನ್ನು ಹೊರಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಕುಳಿತುಕೊಳ್ಳುವಂಥದ್ದು. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಗಿ ಕುಳಿತುಕೊಳ್ಳುವಂಥದ್ದು, ಅಂದರೆ ಯಾವುದೇ ಸಪೋರ್ಟ್ ಇಲ್ಲದಾಗೆ ಕುಳಿತುಕೊಳ್ಳುವಂಥದ್ದು. ನೆಕ್ಸ್ಟ್ ವಿತ್ ಸಪೋರ್ಟ್ ತೆವಳುವಂಥದ್ದು, ವಿತೌಟ್ ಸಪೋರ್ಟ್ ತೆವಳುವಂಥದ್ದು. ನೆಕ್ಸ್ಟ್ ನಿಂತ್ಕೊಳ್ಳುವಂಥದ್ದು, ನಂತರದಲ್ಲಿ ನಡೆಯುವಂಥದ್ದು, ವಿತ್ ಸಪೋರ್ಟ್ ನಡೆಯುವಂಥದ್ದು, ವಿತೌಟ್ ಸಪೋರ್ಟ್ ನಡೆಯುವಂಥದ್ದು. ಸೊ ಈ ನಡೆಯುವಂಥದ್ದು ಸೊ ಯಾವಾಗ ಕಾಣಿಸ್ಕೊಳ್ಳುತ್ತೆ? 13ನೇ ತಿಂಗಳು ಅಥವಾ 14ನೇ ತಿಂಗಳು.
14, 15. ಸೊ ಈ ತರ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಒಂದು ಮೈಲಿಗಲ್ಲು ಯಾವುದರಲ್ಲಿ, ಈ ಮೋಟಾರು ಕೌಶಲ್ಯದಲ್ಲಿ. ಸೊ ಕುಳಿತುಕೊಳ್ಳೋದು ಅಂತಾರೆ ಒಂದು 6, 7, 8ನೇ ತಿಂಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ತೆವಳೋದು ಅಂತ ಅಂದ್ರೆ 9, 10, 11ನೇ ತಿಂಗಳು ಈ ತರ ಕಾಣಿಸ್ಕೊಳ್ಳುತ್ತೆ ಒಂದು ಸಾಮಾನ್ಯವಾಗಿ. ನಡೆಯೋದು ಅಂತ ಅಂದ್ರೆ ಒಂದು 13, 14ನೇ ತಿಂಗಳು. ಸೊ 12ಕ್ಕೂ ನಡೀಬಹುದು. ಸೊ ನಾರ್ಮಲ್ ಆಗಿ, ಸೊ ಆ ರೀತಿಯಾಗಿ ಕಾಣಿಸ್ಕೋಬಹುದು. ಸೊ ಈ ಒಂದು ನಾರ್ಮಲ್ ಪ್ಯಾಟರ್ನ್ ಇರುತ್ತಲ್ಲ, ಈ ನಾರ್ಮಲ್ ಪ್ಯಾಟರ್ನ್ಗಿಂತ ತುಂಬಾ ಹೆಚ್ಚಿನ ಸಮಯವನ್ನ ತೆಗೆದುಕೊಂಡ್ರೆ, ಕುಳಿತುಕೊಳ್ಳೋದೇ ಆಫ್ಟರ್ 2 ಇಯರ್ಸ್ ಕುಳಿತುಕೊಳ್ತಾ ಇದೆ ಮಗು, ನಡೆಯೋದನ್ನು ಕಲ್ತಿರೋದೇ ಆಫ್ಟರ್ 4 ಇಯರ್ಸ್ ಅಂತ ಅಂದ್ರೆ ಇದನ್ನು ಏನಂತ ಕರೆಯಬಹುದು? ಆ ಮೈಲಿಗಲ್ಲನ್ನು ತಲುಪುವಲ್ಲಿ ವಿಳಂಬತೆ ಅಥವಾ ವಿಫಲತೆ. ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಈ ಒಂದು ರೋಗದ ಲಕ್ಷಣತೆಗಳನ್ನ ಇದು ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಲ್ಲಿ ಅನೇಕ ಸ್ಟೇಜಸ್ಗಳನ್ನ ದಾಟಿ ಹೋಗ್ಬೇಕಾಗುತ್ತೆ. ದಾಟಿ ಹೋಗುವಂತ ಸಂದರ್ಭದಲ್ಲಿ ಒಂದೊಂದು ಸ್ಟೆಪ್ಸ್ ಅನ್ನ ಆ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ಹೋಗ್ತಾನೆ. ಆ ಡೆವಲಪ್ಮೆಂಟಲ್ ಸ್ಟೇಜಸ್ ದಾಟ್ತಾ ಹೋಗುತ್ತೆ. ಸೊ ಯಾವ್ದಾದ ನಂತರದಲ್ಲಿ ಯಾವ್ದು ಬರುತ್ತೆ? ಕುಳಿತುಕೊಳ್ಳೋ ನಂತರದಲ್ಲಿ ತೆವಳೋದು ಬರುತ್ತೆ, ತೆವಳೋದಂಥದ್ದು ಆದ ನಂತರದಲ್ಲಿ ನಡೆಯೋದು ಬರುತ್ತೆ. ಓಕೆ, ಅದೇ ರೀತಿಯಾಗಿ ಸೊ ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್, ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್, ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಬ್ರೈನ್ ಡೆವಲಪ್ಮೆಂಟ್. ಸೊ ಸೆಫಿಲೋಕಾರ್ಡಿಯಲ್ ಡೆವಲಪ್ಮೆಂಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಒನ್ ಮೋರ್ ಸೆಫಿಲೋಕಾರ್ಡಲ್ ಪ್ಲಾಸಿಬೋ, ಸೊ ಸಮಥಿಂಗ್ ಏನೋ ಇದೆ. ಸೊ ಒಂದು ಡೆವಲಪ್ಮೆಂಟಲ್ ಪ್ಯಾಟ್ರನ್ಸ್ ಇರುತ್ತೆ. ಆ ಪ್ಯಾಟ್ರನ್ಸ್ ಜೊತೆಯಾಗಿ ಒಂದು ಮೈಲ್ ಸ್ಟೋನ್ ಇರುತ್ತೆ. ಆ ಮೈಲ್ ಸ್ಟೋನ್ನ ಆಧಾರವಾಗಿ ಒಬ್ಬ ವ್ಯಕ್ತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ವಿಚ್ ಇಸ್ ನಾರ್ಮಲ್. ಅದಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತಂದ್ರೆ ಅದು ಈ ಬೌದ್ಧಿಕ ಅಸಮರ್ಥತೆಯ ಮಟ್ಟವನ್ನ ತೋರಿಸುತ್ತೆ. ನೆಕ್ಸ್ಟ್, ಮಾತನಾಡಲು ಕಲಿಯೋದು ನಿಧಾನ ಆಗುವಂಥದ್ದು. ಸೊ ಸಾಮಾನ್ಯವಾಗಿ ಮಾತನಾಡೋದು 1.5 ವರ್ಷದಿಂದ 2.5 ವರ್ಷದವರೆಗೂ ಆ ಒಂದು ಅವಧಿ ಇರುತ್ತೆ. ಸೊ ಕೆಲವರು ಅರ್ಲಿಯಾಗಿ ಅಂತಂದ್ರೆ 1.5 ವರ್ಷದಲ್ಲಿ ಕಲಿತಾ ಹೋಗ್ತಾರೆ. ಅಂದ್ರೆ ವರ್ಡ್ ಅಲ್ಲಿಂದ ಶುರು ಆಗಿರೋದು ಟೆಲಿಗ್ರಾಫಿಕ್ ಲೈನ್ಸ್ ಇರುತ್ತೆ. ಅಂದ್ರೆ ಕೇವಲ ಇಂಪಾರ್ಟೆಂಟ್ ವರ್ಡ್ಸ್ಗಳಲ್ಲಿ ಪ್ರಿಪೋಸಿಷನ್ಸ್, ಅಡ್ಜೆಕ್ಟಿವ್ಸ್ ಈ ಥರದ್ದು ಯಾವುದೂ ನಾವು ನೋಡೋದಿಲ್ಲ. ಸೊ ಡೈರೆಕ್ಟ್ 3 ಪದಗಳ ಒಂದು ವಾಕ್ಯ, 2 ಪದಗಳ ಒಂದು ವಾಕ್ಯ. ಸೊ ಈ ಥರದ ಒಂದು ಟೆಲಿಗ್ರಾಫಿಕ್ ಮೋಡಲ್ಲಿ ಇರ್ತಕ್ಕಂಥ ಒಂದು ಸೆಂಟೆನ್ಸ್ಗಳಿರುತ್ತೆ. ನಂತರ ಒಂದು ವಾಕ್ಯ, ಸಂಪೂರ್ಣವಾದಂಥ ವಾಕ್ಯವನ್ನು ಕಲಿತಾ ಹೋಗುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಸೆಂಟೆನ್ಸ್ ಇರ್ತಕ್ಕಂಥ ಒಂದು ಕಾನ್ವರ್ಜೇಷನ್, ಒಂದು ಮಾತಿನಲ್ಲಿ ಬರ್ತಕ್ಕಂಥ ಕಾನ್ವರ್ಜೇಷನ್ಸ್ ಇರುತ್ತೆ. ನೆಕ್ಸ್ಟ್ ಮಾತಾಡೋದು ನಿರರ್ಗಳತೆ ಇರುತ್ತೆ ಮಾತಿನಲ್ಲಿ. ಸೊ ಹೀಗೆ ಒಂದು ಮೈಲ್ ಸ್ಟೋನ್ಸ್. ಸೊ ಒಂದೊಂದು ಹಂತದಲ್ಲಿ, ಒಂದೊಂದು ಸ್ಟೇಜ್ನಲ್ಲಿ ಅಥವಾ ಒಂದೊಂದು ವಯಸ್ಸಿನ ಅವಧಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದೆಲ್ಲ ಒಂದು 1.5 years to 2.5 years ಅಥವಾ 3 years ಆ ಒಂದು ಡ್ಯೂರೇಷನ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಷ್ಟು ಮಾತನಾಡಲು ಕಲಿಯೋದು, ಮಾತನಾಡಲು ಪ್ರಾರಂಭಿಸಿದ ನಂತರ ಭಾಷಣ ಮತ್ತು ಭಾಷಾ ಕೌಶಲ್ಯಗಳ ನಿರಂತರತೆ. ಸೊ ಇದು ನಾರ್ಮಲ್ ಆಗಿರ್ತದೆ. ಸೊ ಯಾರು ಈ 1.5 years ಇಂದ 2.5 years ಅಥವಾ 3 yearsನ ಡ್ಯೂರೇಷನ್ನಲ್ಲಿ ಈ ಒಂದು ನಿರರ್ಗಳತೆ ಇರೋದಿಲ್ಲ, ಮಾತನಾಡೋದು ಇನ್ನೂ ಕಲಿತಿಲ್ಲ ಅಥವಾ ಭಾಷಾ ಕೌಶಲ್ಯತೆ ಇಲ್ಲ ಅಂತ ಅಂದಾಗ, ಸೊ ಅದು ಈ ಒಂದು ರೋಗ ಲಕ್ಷಣಗಳನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸ್ವಸಹಾಯ ಮತ್ತು ಸ್ವ ಆರೈಕೆ ಕೌಶಲ್ಯದೊಂದಿಗಿನ ತೊಂದರೆ. ಓಕೆ, ಸಾಮಾನ್ಯವಾಗಿ ನಾರ್ಮಲ್ ಇರ್ತಕ್ಕಂಥ ಮಗು ಏನ್ ಮಾಡುತ್ತೆ, ತನಗೇನ್ ಬೇಕೋ ಅದನ್ನ ತಾನೇ ವಸ್ತುಗಳ ಜೊತೆಗೆ ಆಟ ಆಡೋದಿರ್ಬಹುದು, ಒಂದು ಈಟಬಲ್ ತಿಂದಿದೆ ಅಂತಾರೆ ಅದು ತಿನ್ನುವಂಥದ್ದು ಇರಬಹುದು, ಸ್ವತಃ ಅಥವಾ ಆರೈಕೆ. ಓಕೆ, ಆರೈಕೆ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಒಂದು 3-4 years ಆದ್ಮೇಲೆ ತನ್ನಷ್ಟಕ್ಕೆ ತಾನೇ ಬ್ರಷ್ ಮಾಡ್ಕೊಳ್ಳುವಂಥದ್ದು, ಮುಖ ತೆಗೆದುಕೊಳ್ಳುವಂಥದ್ದು, ಹೊಸ ಬಟ್ಟೆಗಳನ್ನು ಧರಿಸುವಂಥದ್ದು, ಸ್ನಾನ ಮಾಡುವಂಥದ್ದು. ಸೊ ಈ ಥರದ್ದೆಲ್ಲ ಸ್ವ ಆರೈಕೆಯ ಕೌಶಲ್ಯಗಳು ಇರುತ್ತೆ. ಅದರದೇ ಆದಂಥ ಒಂದು ಮೈಲ್ ಸ್ಟೋನ್ ಇರುತ್ತೆ ಸ್ವ ಆರೈಕೆ. ಸೊ ಇನಿಷಿಯಲ್ ಯಾವ ಥರ ಇರುತ್ತೆ, ಮೀಡಿಯಂ ಯಾವ ಥರ ಇರುತ್ತೆ, ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಯಾವ ಥರ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಧರಿಸೋದಿರ್ಬೋದು, ಬಟ್ಟೆ ಧರಿಸೋದಿರ್ಬೋದು, ಒಗೆಯೋದು ಅಥವಾ ಸ್ವತಃ ತಿನ್ನೋದು. ಸೊ ಇದರಲ್ಲೆಲ್ಲ ಹೇಗೆ ಅಂತಂದ್ರೆ ಹಸಿವಾದಾಗ ಮಾತ್ರ ತಿನ್ನುವಂಥದ್ದು,
ಸ್ವೀಟ್ ಕಂಡು ತಿನ್ನುವಂಥದ್ದು. ಸೊ ಈ ಥರದ್ದೆಲ್ಲ ಇಂದ ಹಿಡಿದು ನೆಕ್ಸ್ಟ್ ಈಗ ಚಿಕ್ಕ ಮಕ್ಕಳು ಹಸುವಾದಾಗ ಮಾತ್ರ ತಿಂತಾರೆ. ಹಸು ಆಗ್ಲಿಲ್ಲ ಅಂತ ಅಂದಾಗ ಅವು ತಿನ್ನಕ್ ಹೋಗೋದಿಲ್ಲ. ಸೊ ಯಾವಾಗಲೂ ಬಾಯಿಗೆ ಹಾಕೊಳ್ಳೋ ಅಂಥದ್ದು ಯಾವುದಾದ್ರೂ ಒಂದು ವಸ್ತುವನ್ನ ಬಾಯಿಗೆ ಹಾಕೊಳ್ಳೋ ಅಂಥದ್ದು ನಾವು ನೋಡ್ತೀವಿ. ಸೊ ಅದು ಒಂದು ಮೈಲ್ ಸ್ಟೋನ್ ಅನ್ನು ದಾಟಿದ ನಂತರ ಅದೇ ರೀತಿಯಾದಂತಹ ವರ್ತನೆಗಳು ಕಾಣಿಸ್ಕೊಳೋದಿಲ್ಲ. ಓಕೆ, ಸೊ ಈ ರೀತಿಯಾದಂತಹ ಒಂದು ಚೇಂಜ್ ಓವರ್ ನಾವು ಕಾಣಿಸ್ಕೊಳ್ತಾ ಇದೆ ಒಬ್ಬ ವ್ಯಕ್ತಿಯ ಜೊತೆ, ಒಂದು ಮಗುವಿನ ಜೊತೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಇಟ್ಸ್ ನಾರ್ಮಲ್. ಸೊ ಅದರಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ, ಸೊ ಧರಿಸೋದು, ಬಟ್ಟೆ ಧರಿಸೋದು ಸರಿಯಾಗಿ, ಒಂದು ಮಗು ಅಂದ್ರೆ ಒಂದು 4-5 years ಮಗು ಬಟ್ಟೆಯನ್ನ ಸ್ವತಃ ಧರಿಸ್ಕೊಳಕ್ ಆಗ್ತಾ ಇಲ್ಲ, ಬಟನ್ ಅನ್ನ ಸ್ವತಃ ಹಾಕೊಳಕ್ ಆಗ್ತಾ ಇಲ್ಲ, ಅದನ್ನು ವಾಶ್ ಮಾಡುವಂಥದ್ದು ಆಗ್ತಾ ಇಲ್ಲ. ತಿನ್ನೋದು, ಸೊ ಯಾರಾದರೂ ತಿನ್ನಿಸ್ಬೇಕು ಆಫ್ಟರ್ 5 years 6 years 7 years ಹಸು ಆದ್ರೂ ತಿನ್ನಕ್ ಆಗ್ತಾ ಇಲ್ಲ, ಸ್ವತಃ ತಿನ್ನಕ್ ಆಗ್ತಾ ಇಲ್ಲ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಸೊ ಅಂತಹ ರೋಗ ಲಕ್ಷಣಗಳು ಇರೋದನ್ನ ಇಂಡಿಕೇಟ್ ಮಾಡುತ್ತೆ. ಕಳಪೆ ಯೋಜನೆ ಅಥವಾ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಇಲ್ಲ ಅಂತ ಅಂದಾಗ, ಓಕೆ ಒಂದು ಸಮಸ್ಯೆ, ಓಕೆ ಸೊ ಒಂದು ಹೋಗ್ತಾ ಇರುತ್ತೆ, ಒಂದು ಮಗು ಹೋಗ್ತಾ ಇದೆ ಅಂತ ಅಂದಾಗ, ಸೊ ಏನೋ ಒಂದು ಅಡೆತಡೆಗಳು ಬರುತ್ತೆ, ಏನೋ ಒಂದು ವಸ್ತು ಇರುತ್ತೆ, ವಸ್ತುವನ್ನ ದಾಟಿ ಹೋಗ್ಬೇಕಾಗಿರುತ್ತೆ. ಕೆಲವೊಂದು ದಾಟಿರೋದ್ರ ಬದಲಾಗಿ ಬೇರೆ ರೂಟಲ್ಲಿ ಹೋಗುವಂಥದ್ದು ನಾವು ನೋಡ್ಬೋದು. ಅಥವಾ ಒಂದು ಅಡ್ಡ ಬಂದಿದೆ ಅಂತ ಅಂದಾಗ, ಸೊ ಅಡ್ಡ ಬಂತಲ್ಲ ಅಂತ ಹೇಳಿ ಅಲ್ಲೇ ಅಳ್ತಾ ಕೂತ್ಕೊಳ್ಳೋದನ್ನು ನಾವು ನೋಡ್ಬೋದು. ಅಂದ್ರೆ ಕೆಲವೊಂದು ಬಾರಿ ಇರ್ತಕ್ಕಂಥ ಮಾರ್ಗಗಳನ್ನ ಬಿಟ್ಟು ಸೊ ಅಲ್ಲೇ ಕುತ್ಕೊಳೋದಿದೆಯಲ್ಲ, ಸೊ ಎಷ್ಟರ ಮಟ್ಟಿಗೆ ಅದು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ವಿಫಲತೆಯನ್ನ ಹೊಂದಿದ್ದನ್ನ ನಾವು ಈಸಿಯಾಗಿ ಅಸೆಸ್ ಮಾಡಬಹುದು. ಕಳಪೆ ಯೋಜನೆ, ಸೊ ಅಲ್ಲಿ ಯೋಜನೆ ಮಾಡಲಿಕ್ಕೆ ಯೋಚನೆನೇ ಮಾಡ್ತಾ ಇಲ್ಲ. ಓಕೆ, ಸೊ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಟೆಸ್ಟ್ ಅಲ್ಲಿ ಅಥವಾ ಆನ್ಯುವಲ್ ಅಥವಾ ಮೇನ್ ಎಕ್ಸಾಮ್ ಅಂತ ಏನಿರುತ್ತೆ ಆ ವರ್ಷದ ಎಕ್ಸಾಮು, ಅದರಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೋಬೇಕು ಅಂತಂದ್ರೆ, ಸೊ ಎಷ್ಟು ಪರ್ ಡೇ ಎಷ್ಟು ಅವರ್ಸನ್ನು ಅದಕ್ಕೋಸ್ಕರ ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ಅಂದರೆ ಪ್ರಾಕ್ಟೀಸ್ಗೆ ಮುಡುಪಾಗಿಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಮಾಡ್ಕೋಬೇಕು. ಅಥವಾ ಇಷ್ಟು ಪರ್ಸೆಂಟೇಜ್ ಬರಬೇಕು ನನಗೆ ಅಂತಂದರೆ, ಒಂದು 60% ನನಗೆ ಸಾಕು ಅಂತ ಅಂದರೆ, ಸೊ 1 hour 2 hours ಅಥವಾ ಹೇಳಿದ್ದನ್ನು ಕೇಳಿಸ್ಕೊಂಡು ಹೋದರೆ ಸಾಕು ಅನ್ನೋ ರೀತಿಯಾಗಿರುತ್ತೆ. 70 marks ಬರಬೇಕು ಅಂತಂದರೆ ಹೇಳಿದ್ದು ರೆಗ್ಯುಲರ್ ಆಗಿ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದು ಹೇಳಿದ್ದಕ್ಕೆ ಕೇಳಿಸ್ಕೊಂಡ್ರೆ ಸಾಕು, ಅವ್ರ ಜೊತೆಗೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅನ್ನೋದಾದರೆ ಆಯಾ ವ್ಯಕ್ತಿಗೆ ಬಿಟ್ಟಿದ್ದಂಥ ಒಂದು ವಿಷಯ. ಓಕೆ, ಇಷ್ಟು ಸಾಮರ್ಥ್ಯ ಅಂದರೆ ಇಷ್ಟು ಎಫರ್ಟಲ್ಲಿ ನನಗೆ 95 ಬರಬೇಕು ಅನ್ನೋದೇ ಆದರೆ, ಸೊ ಅಲ್ಲಿ ಕಳಪೆ ಯೋಜನೆ ಇದೆ ಅಂತ. ನಾನು ಏನು ಕೇಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಸಾಕು, ಅದಕ್ಕೇನು ಎಫರ್ಟ್ ಹಾಕಲ್ಲ, ಬಟ್ ನನಗೆ 100 marksಗೆ 100 marks ಬೇಕು ಅಂತಂದರೆ, ಸೊ ಅಲ್ಲಿ ಆ ವ್ಯಕ್ತಿನಲ್ಲಿ ಒಂದು ಯೋಜನೆ ಕಳಪೆಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನಡವಳಿಕೆ ಮತ್ತು ಸಾಮಾಜಿಕ ಸಮಸ್ಯೆಗಳು. ಸೊ ನಡವಳಿಕೆ, ಒಂದು ಮಗು ಅಂತ ತೆಗೆದುಕೊಂಡ್ರೆ ಸೊ ಅದರದ್ದೇ ಆದಂಥ ನಡವಳಿಕೆಗಳಿರುತ್ತೆ. ಓಕೆ, ಸೊ ತೀರಾ ಅರ್ಲಿ ಇನ್ಫ್ಯಾಂಟ್ ಅಂತ ತೆಗೆದುಕೊಂಡ್ರೆ ಅಪರಿಚಿತ ಕಂಡ್ರೆ ಅಳುವಂಥದ್ದು, ಹಿಂಜರಿಯುವಂಥದ್ದು ಅಥವಾ ಬೇರೆ ಸೈನ್ಗಳನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ಈ ರೀತಿಯಾದಂಥ ನಡವಳಿಕೆಗಳನ್ನು ಸೂಚಿಸುತ್ತೆ. 1-2 years ಅಂತ ಅಂದಾಗ, ಸೊ ಎಗೇನ್ ಅಪರಿಚಿತರು ಯಾರು, ಮದರ್ ಯಾರು, ಫಾದರ್ ಯಾರು, ಸೊ ಇದನ್ನೆಲ್ಲ ಐಡೆಂಟಿಫಿಕೇಶನ್, ಅವರಿಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿಯಾದಂಥ ಸ್ಮೈಲ್ ಕೊಡಬೇಕು, ಹಸಿವಾದಾಗ ಯಾವ ರೀತಿಯಾದಂಥ ಸಿಂಬಾಲಿಕ್ ಆಗಿ ನಾವು ತೋರಿಸ್ಬೇಕು, ಸೊ ಈ ಥರದ್ದೆಲ್ಲ ಇರುತ್ತೆ. ಅಂದರೆ ಅದನ್ನು ನಡವಳಿಕೆ ಅಂತ ಕರಿಬೋದು. ಸೊ ಹಸಿವಾಗಿರಲಿ ಆಗಿಲ್ಲದೆ ಇರಲಿ, ಸೊ ಒಂದೇ ರೀತಿಯಾದಂತಹ ವರ್ತನೆ ತೋರಿಸ್ತಾ ಇದೆ. ಅಪರಿಚಿತರಿರಲಿ ಪರಿಚಿತರಿರಲಿ, ಪೇರೆಂಟ್ಸ್ ಇರಲಿ ಅಥವಾ ಇನ್ಯಾರೋ ನೈಬರ್ಸ್ ಇರಲಿ, ಓಕೆ, ಸೊ ಒಂದೇ ರೀತಿಯಾದಂಥ ಮೈಲ್ಡ್ ಆಗಿರ್ತಕ್ಕಂಥ ಒಂದು ನಡವಳಿಕೆ ಇದೆ ಅಂತಾರೆ, ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟೆಡ್ ಸೊ ಸಮಥಿಂಗ್ ರಾಂಗ್ ಅನ್ನೋ ರೀತಿಯಾಗಿ. ಅದ್ರ ಮುಖಾಂತರ ನಾವು ಈ ರೋಗದ ಲಕ್ಷಣಗಳನ್ನು ನಾವು ಅಸೆಸ್ಸನ್ನು ಮಾಡಬಹುದು. ಬೌದ್ಧಿಕವಾಗಿ ಬೆಳೆಯುವಲ್ಲಿ ವಿಫಲತೆ ಅಂದರೆ ಫಸ್ಟು ಒಂದು ವರ್ಡನ್ನು ಕಲಿಯುವಂಥದ್ದು 1 ವರ್ಷ ಅಥವಾ 1 ವರ್ಷದ 1.5 ವರ್ಷದ ಅವಧಿನಲ್ಲಿ ಅಪ್ಪ ಅಮ್ಮ ಅಂತ ಕಲಿಯುವಂಥದ್ದು,
ಸೊ ಆಮೇಲೆ ನಿಧಾನಗತಿ ಅನೇಕ ವರ್ಡ್ಸ್ಗಳನ್ನು ಕ್ಯಾಚ್ ಮಾಡ್ಕೊಳ್ಳುವಂಥದ್ದು, ಬಂದಿರತಕ್ಕಂಥ ವಾಕ್ಯ ಅಂದರೆ ಪದವನ್ನು ರಿಪೀಟ್ ಮಾಡುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಮೈಲ್ಸ್ಟೋನ್, ಒಂದು ಡೆವಲಪ್ಮೆಂಟ್. ಸೊ ಆಮೇಲೆ 2 ಪದದ ಒಂದು ಸೆಂಟೆನ್ಸು, 3 ಪದದ ಒಂದು ಸೆಂಟೆನ್ಸು, ಆಮೇಲೆ 2 ಚಿಕ್ಕ ಚಿಕ್ಕ ಪದಗಳ ಹೊಂದಿರತಕ್ಕಂತಹ ಸೆಂಟೆನ್ಸ್ನ ಜೋಡಣೆ ಮಾಡುವಂಥದ್ದು, ಆಮೇಲೆ ನಿರರ್ಗಳತೆ, ಆಮೇಲೆ ಪದಕೋಶ ಶಬ್ದಕೋಶಗಳನ್ನು ಹೆಚ್ಚಾಗಿ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಒಂದು ಸ್ಟೆಪ್ ಡೆವಲಪ್ಮೆಂಟ್ ಅಂತ ಅಂದ್ಕೋಬೋದು, ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್ ಅಂತ ಅಂದ್ಕೋಬೋದು. ಸೊ ಈ ರೀತಿ ಬೆಳೆಯುವಲ್ಲಿ ವಿಫಲತೆಯನ್ನು ಹೊಂದಿದೆ ಅಂತ ಅಂದರೆ ಸೊ ಅದನ್ನು ಬೌದ್ಧಿಕ ಅಸಮರ್ಥತೆ ಅಂತ ಕರೀಬಹುದು. 3 years ಆಗಿದೆ, ಓಕೆ, ಇನ್ನೂ ಒಂದು ವರ್ಡ್ ಕ್ಯಾಚ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಒಂದು ವರ್ಡ್ ಲಿಮಿಟ್ ಆಗಿದೆ, ಅಥವಾ 1 word 2 words ಅಥವಾ 3 words, ಸೊ ದಟ್ ಈಸ್ ಮ್ಯಾಕ್ಸಿಮಮ್. ಸೊ ರಿಸೀವ್ ಮಾಡ್ಕೊಳೋದ್ರಲ್ಲಿ, ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಯಾರು ಮದರ್ ಯಾರು ಫಾದರ್ ಅನ್ನೋದು ಗುರುತಿಸುವಲ್ಲಿ ವಿಫಲತೆ ಆಗಿದೆ ಅಂತಂದರೆ ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ಬೌದ್ಧಿಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಹಿನ್ನಡೆಯನ್ನು ಕಾಣ್ತಾ ಇದೆ. ಅಥವಾ ಮಗುವಿನಂತಹ ನಡವಳಿಕೆಯನ್ನು ಮುಂದುವರಿಸೋದು. ಓಕೆ, ಸೊ ಅಂದರೆ 4 years 5 years ಚೈಲ್ಡ್ಹುಡ್ ಲೆವೆಲ್ಲಿಗೆ ಬಂದ್ರೂ ಸಹ ಶಿಶುವಿನ ಗುಣಲಕ್ಷಣಗಳೇ ಹೊಂದಿದೆ ಅಂತ ಅಂದರೆ ಇದರ ರೋಗ ಲಕ್ಷಣಗಳು ಅಂತ ನಾವು ಸಾಮಾನ್ಯವಾಗಿ ಅಂದ್ಕೋಬಹುದು. ನೆಕ್ಸ್ಟ್, ಅದೇ ವ್ಯಕ್ತಿ ಮುಂದುವರಿದು ಹೋದಾಗೆ, ಶಾಲೆಗೆ ಹೋದಾಗ ಅದು ಮುಂದುವರಿಯುವಲ್ಲಿ ಸಮಸ್ಯೆಗಳು. ಶಾಲೆಯಲ್ಲಿ ಮುಂದುವರಿಯಬಹುದಾದ ಸಮಸ್ಯೆಗಳೇನು? ಸೊ ಅಟ್ಲೀಸ್ಟ್ ಒಂದು ಪ್ರೀ ಸ್ಕೂಲ್ ಅಂತ ತಿಳ್ಕೊಂಡ್ರೆ ಈಗೆಲ್ಲ ಈ ABCD, ಸೊ ಪ್ರೈಮರಿಯಾಗಿ ಬಂದಿರತಕ್ಕಂಥ ಒಂದು ಆಲ್ಫಾಬೆಟ್ಸ್ಗಳು ಏನಿದೆ, ವ್ಯಂಜನಗಳು ಏನಿದೆ, ಅಕ್ಷರಗಳು ಏನಿದೆ, ಸಂಖ್ಯೆಗಳು ಏನಿದೆ, ಟೇಬಲ್ಸ್ಗಳು ಏನಿದೆ, ಸೊ ಇದೆಲ್ಲ ನಾವು ಕಲಿಯುವಂಥದ್ದನ್ನು ನಾವು ನೋಡ್ಬೋದು. ಸೊ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್, ಸೊ ಈ ಥರ ಹೋಗ್ತಾ ಇದೆ ಅಂತ ಅಂದಾಗ ಸೊ ಇನ್ನೂ ಅದರಲ್ಲೇ ನಾವು ಒದ್ದಾಡ್ತಾ ಇದ್ದೀವಿ. ಆ ಮಗು ಶಾಲೆಗೆ ಅದೇ ರೀತಿಯಾದ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾನೆ. 4th ಸ್ಟ್ಯಾಂಡರ್ಡ್ ಹೋದ್ರೂ ಸಹ ಇನ್ನು 1 2 3 4 ಅದನ್ನು 20ವರೆಗೂ ಅಥವಾ 50ವರೆಗೂ 100ವರೆಗೂ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಟೇಬಲ್ಸ್ ಅಟ್ಲೀಸ್ಟ್ 2 ones ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಅಥವಾ ಅದೇ ಸಮಸ್ಯೆಗಳು, ಶಾಲೆಯ ಸಮಸ್ಯೆಗಳು ಮುಂದುವರಿತಾ ಇದೆ ಅಂತ ಅಂದಾಗ ಈ ಒಂದು ರೋಗದ ಲಕ್ಷಣಗಳು ಅಂತ ನಾವು ಸಾಮಾನ್ಯವಾಗಿ ಅಂದ್ಕೋಬಹುದು. ಸಾಮಾಜಿಕ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ವಿಫಲವಾಗಿದೆ ಅಂತ ಅಂದಾಗ, ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಅಂತ ಅಂದರೆ ಅಥವಾ ಹೊಂದಿಕೊಳ್ಳಲು ವಿಫಲವಾಗಿದೆ ಅಂತ ಅಂದಾಗ, ಓಕೆ, ಸೊ ಮನೆಯಲ್ಲಿ ಹೇಗಿರುತ್ತೆ ಒಂದು ಮಗು, ಅಥವಾ ಯಾವ ಮೋಡಲ್ಲಿ ಇರುತ್ತೆ ಅದೇ ಮೋಡಲ್ಲಿ ಯಾವುದೇ ಪ್ಲೇಸ್ಗೆ ಹೋದ್ರೂ ಒಂದೇ ರೀತಿಯಾದಂಥ ಹಾವಭಾವ, ಒಂದೇ ರೀತಿಯಾದಂಥ ರಿಯಾಕ್ಷನ್ನು, ಒಂದೇ ರೀತಿಯಾದಂಥ ನೋಟ, ಅಥವಾ ಸಿಮಿಲರ್ ಆಸ್ ಇಟ್ ಈಸ್ ಇದೆ ಅನ್ನೋ ರೀತಿಯಾಗಿದೆ ಅಂತಂದರೆ, ಅಥವಾ ಆ ಒಂದು ಹೊಸ ಪರಿಸರಕ್ಕೆ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ ಬೌದ್ಧಿಕ ಅಸಮರ್ಥತೆ ಅಂತ ಅನ್ಬೋದು. ಸಾಮಾಜಿಕ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅನುಸರಿಸಲು ತೊಂದರೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ ಟ್ರೈನಿಂಗ್ ಯೂಶಲಿ ಪೇರೆಂಟ್ಸ್ ಅದನ್ನು ಕಲಿಸ್ಕೊಡ್ತಾರೆ. 2 years, ಓಕೆ, 2.5 years, 3 years ಈ ಮಗು ಡೆವಲಪ್ಮೆಂಟ್ ಆದಾಗೆ ಸೊ ಯಾವಾಗ ಟಾಯ್ಲೆಟನ್ನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟೊತ್ತಿರಬೇಕು, ಅಥವಾ ಎಷ್ಟೊತ್ತು ಮಾಡಬೇಕು, ಅಥವಾ ಆ ಒಂದು ಪರಿಸರದಲ್ಲಿ ಎಷ್ಟೊತ್ತಿರಬೇಕು, ಇದನ್ನೆಲ್ಲ ಕ್ಲೀನಾಗಿ ಟ್ರೈನ್ ಅಪ್ ಮಾಡ್ತಾರೆ. ಇದೊಂದು ಸಾಮಾಜಿಕ ನಿಯಮ ಅಂತಾನೆ ಇಟ್ಕೊಳ್ಳಿ. ಅಂತಹ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಏನು ಹೇಳ್ಕೊಡ್ತಿರ್ತಾರಲ್ಲ ಪೇರೆಂಟ್ಸು, ಅದನ್ನು ಫಾಲೋ ಮಾಡಲಿಕ್ಕೆ ಒಂದು ಮಗುವಿನ ಕೈಯಲ್ಲಿ ಆಗ್ತಾ ಇಲ್ಲ, ವಿಫಲತೆಯನ್ನು ಹೊಂದುತ್ತಾ ಇದೆ ಅಂತ ಅಂದಾಗ ಈ ಒಂದು ರೋಗದ ಲಕ್ಷಣಗಳು ಅದು ಅಂತ ನಾವು ಸಾಮಾನ್ಯವಾಗಿ ಅಂದ್ಕೋಬಹುದು. ಓಕೆ, ಸೊ ಶುರುನಲ್ಲಿ ಮಗು ರೈಟ್ ಹ್ಯಾಂಡ್ ಯೂಸ್ ಮಾಡೋ ಬದಲಿಗೆ ಪ್ರತಿಯೊಂದಕ್ಕೂ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಏನು ಮಾಡ್ತಾರೆ, ಸೊ ಪದೇ ಸೊ ಯಾವಾಗ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡುತ್ತೆ ಅದರ ಆಕ್ಟಿವಿಟೀಸ್ಗಳನ್ನು ಅಲ್ಲಿ ಸ್ಟಾಪ್ ಮಾಡಿ ಸೊ ಆ ಥಿಂಗ್ಸನ್ನು ರೈಟ್ ಹ್ಯಾಂಡಿಗೆ ಕೊಟ್ಟು ಅದ್ರ ಮುಖಾಂತರ ಆಕ್ಟಿವಿಟೀಸ್ಗಳನ್ನು ಮಾಡಿಸುವಂಥದ್ದು ಪದೇ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದು ತಪ್ಪು.
ಲೆಫ್ಟ್ ಹ್ಯಾಂಡ್ ಅನ್ನ ಫಸ್ಟ್ ಯೂಸ್ ಮಾಡುವಂಥದ್ದು ತಪ್ಪು. ಆ ಥಿಂಗ್ಸ್ ಅನ್ನ ಫಸ್ಟ್ ರೈಟ್ ಹ್ಯಾಂಡಿಗೆ ಯೂಸ್ ಮಾಡಿಕೊಂಡು ಅಥವಾ ಶಿಫ್ಟ್ ಮಾಡಿಕೊಂಡು ಆ ರೈಟ್ ಹ್ಯಾಂಡಿನ ಯೂಸ್ ಮಾಡಿಕೊಂಡು ಮುಂದುವರಿಯುವಂಥ ಅಭ್ಯಾಸಗಳನ್ನು ನಾವು ಮಾಡಿಸ್ತಾ ಹೋಗ್ತೀವಿ ಆಸ್ ಎ ಪೇರೆಂಟ್. ಸೊ ಅಂತಹ ನಿಯಮಗಳನ್ನ ಅನುಸರಿಸಲು ಆ ಒಂದು ಮಗು ಎಷ್ಟೇ ಬಾರಿ ಆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟರು ಪದೇ ಪದೇ ಅದೇ ರೀತಿಯಾದಂತಹ ಆಕ್ಟಿವಿಟೀಸ್ಗಳನ್ನೇ ಮಾಡ್ತಾ ಇದೆ ಅಂತ ಅಂದಾಗ ಈಗ ಈ ಸಮಸ್ಯೆಗಳು ಕಂಡು ಬರುವಂಥದ್ದು 2 years 3 years ಆ ಒಂದು ಹಂತದಲ್ಲಿ 4 years ಆ ಥರ. ಸೊ 10 years 8 9 10 years ಆದ್ರೂ ಇಂಥದ್ದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಗು ಇದೆ ಅಂತ ಅಂದಾಗ, ಆ ಒಂದು ಚೈಲ್ಡ್ ಇದೆ ಅಂತ ಅಂದಾಗ ಅದು ಈ ರೋಗದ ಲಕ್ಷಣಗಳನ್ನ ಹೊಂದುತ್ತಾ ಹೋಗುತ್ತೆ. ಮತ್ತೆ ಈ ಒಂದು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಯಾವ ರೀತಿಯಾಗಿರುತ್ತೆ? ಮೈಲ್ಡ್ ಆಗಿರ್ಬೋದು ಕೆಲವೊಂದ್ಸಲ ಮಾಡರೇಟ್ ಆಗಿರ್ಬೋದು, ಕೆಲವೊಂದು ಬಾರಿ ಸಿವಿಯರ್ ಆಗಿರ್ಬೋದು. ಸೊ ಆರಂಭಿಕ ಬಾಲ್ಯದಲ್ಲಿ ಈ ಸೌಮ್ಯವಾದಂಥ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಇದ್ದ ಅವರನ್ನ ಯಾವ ಆಧಾರದ ಮೇಲೆ, ಯಾವ ಗುಣಲಕ್ಷಣಗಳ ಮೇಲೆ ಅವರು ಸೌಮ್ಯ ಸ್ವಭಾವದ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಥವಾ ಬೌದ್ಧಿಕ ಅಸಮರ್ಥರು ಅಂತ ನಾವು ಕರೀಬಹುದು, ಅವನ್ನ ಕ್ಯಾಟಗರೈಸೇಷನ್ ಮಾಡಿದ್ವಿ. ಸೊ ಇದರಲ್ಲಿ ಮೈಲ್ಡು ಮತ್ತು ಮಾಡರೇಟ್ ಮಧ್ಯಮ ಮತ್ತು ತೀವ್ರ ಸಿವಿಯರ್ 3 ರೀತಿಯಾದಂಥ ಕ್ಲಾಸಿಫಿಕೇಶನ್ ಅನ್ನು ಮಾಡಿದ್ದಾರೆ. ಸೊ ಮೈಲ್ಡ್, ಮಾಡರೇಟ್ ಆ್ಯಂಡ್ ಸಿವಿಯರ್. ಮೈಲ್ಡ್ ಅಂತ ಅಂದರೆ ಸೌಮ್ಯ ಸ್ವಭಾವ, ಮಾಡರೇಟ್ ಅಂತ ಅಂದರೆ ಮಧ್ಯಮ ಸ್ವಭಾವ, ಸಿವಿಯರ್ ಅಂತ ಅಂದರೆ ತೀವ್ರ ಸ್ವಭಾವ, ಅಂದರೆ ತೀವ್ರ ಐಡಿ ಹೊಂದಿರುವಂತಹ ವ್ಯಕ್ತಿಗಳು. ಏನಂತ ಕರೀಬಹುದು? ಸಾಮಾನ್ಯವಾಗಿ ಆರಂಭಿಕ ಬಾಲ್ಯದಲ್ಲಿ ಈ ಸೌಮ್ಯ ಸ್ವಭಾವದವರು, ಸೌಮ್ಯ ಐಡಿ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹೊಂದಿರತಕ್ಕಂಥ ಅವರ IQ 50ರಿಂದ 69. ಮಕ್ಕಳು ಶಾಲೆಯನ್ನ ಪ್ರಾರಂಭಿಸುವವರೆಗೆ ಸ್ಪಷ್ಟವಾಗಿ ಅಥವಾ ಗುರುತಿಸದಿರಬಹುದು. ಆಲ್ಮೋಸ್ಟ್ ಆಲ್ ಆ ಒಂದು ಹಂತದಲ್ಲಿ ಯಾರು ಮೈಲ್ಡ್ ಆಗಿ ಇರ್ತಾರೆ ಅಥವಾ ಮಾಡರೇಟ್ ಆಗಿ ಅನ್ನೋದಕ್ಕಿಂತ ಮೈಲ್ಡ್ ಆಗಿ ಹೊಂದಿರತಕ್ಕಂಥ ಈ ಒಂದು ರೋಗ ಲಕ್ಷಣಗಳ ಅಂದ್ರೆ ಲೇಟ್ ಲರ್ನಿಂಗ್, ಗ್ರಾಸ್ಪಿಂಗ್ ಪವರ್ ತುಂಬಾ ಲೇಟು, ಅಥವಾ ಶೈಕ್ಷಣಿಕವಾಗಿ ಕಳಪೆ ಇರುತ್ತೆ. ಕಳಪೆ ಅಂತ ಅಂದ್ರೆ ಒಂದು 40 ತೆಗೆದುಕೋಬೇಕು ಅಂತಾರೆ ಒಂದು ಬಾರ್ಡರ್ ಲೈನ್ ಅಲ್ಲಿ, ಅದೇ ಆಲ್ಮೋಸ್ಟ್ ಅದೇ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಳುವಂಥದ್ದು 35-40. ಅಂದ್ರೆ ಕಳಪೆ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ನಿರ್ದಿಷ್ಟ ಕಲಿಕೆ ಅಸಮರ್ಥತೆ ಅಥವಾ ಭಾವನಾತ್ಮಕ ನಡವಳಿಕೆಗಳು ಅಸ್ವಸ್ಥತೆಗಳಿಂದ ಸೌಮ್ಯವಾದ ಬೌದ್ಧಿಕ ಅಸಮರ್ಥತೆಗಳನ್ನು ಪ್ರತಿನಿಧಿಸಲು ತಜ್ಞರ ಮೌಲ್ಯಮಾಪನಗಳನ್ನು ತೆಗೆದುಕೊಳ್ಳಬಹುದು. ಕೆಲವೊಂದು ಬಾರಿ ಯಾವುದು ಅಸ್ವಸ್ಥತೆಗಳಿಂದ ಕೂಡಿರೋದಂತಹ ಬುದ್ಧಿಶಕ್ತಿ, ಪ್ರಾಕ್ಟೀಸ್ನಿಂದ ಬಂದಿರತಕ್ಕಂಥ ಬುದ್ಧಿಶಕ್ತಿ, ಅದನ್ನ ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ಸ್ಗಳನ್ನು ತೆಗೆದುಕೋಬಹುದು. ಸಾಮಾನ್ಯವಾಗಿ ಇವರು ಬುದ್ಧಿಶಕ್ತಿ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಆ ಬುದ್ಧಿಶಕ್ತಿಯ ಪರಿಣಾಮದಿಂದಾಗಿ ಕಳಪೆಯಾದಂತಹ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೊಂದಿರ್ತಾರೆ. ಓಕೆ, ಅವ್ರದ್ದು ಇನ್ ಟರ್ಮ್ಸ್ ಆಫ್ IQ ಅಂತ ಬಂದಾಗ 50ರಿಂದ 69. ಬಿಲೋ ಅವರೇಜ್ ಹೊಂದಿರ್ತಕ್ಕಂಥವ್ರು, ಬಿಲೋ ಅವರೇಜ್ ಗಿನ್ನ ಕಡಿಮೆ ಇರ್ತಕ್ಕಂಥವ್ರು. ಅವರು ಸೌಮ್ಯ ಸ್ವಭಾವ. ಈ ಸೌಮ್ಯ ಸ್ವಭಾವದ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರುವಂಥ ಜನರು 9ರಿಂದ 12ನೇ ವರ್ಷ ವಯಸ್ಸಿನ ಸಾಮಾನ್ಯ ಮಗುವಿನ ಮಟ್ಟಕ್ಕೆ ಓದುವಿಕೆ, ಗಣಿತದ ಕೌಶಲ್ಯಗಳನ್ನು ಕಲಿಯಲು ಸಮರ್ಥರಾಗಿರುತ್ತಾರೆ. ಮತ್ತು ಅವರು ಸ್ವಯಂ ಆರೈಕೆ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಕಲಿಯಬಹುದು. ಉದಾಹರಣೆಗೆ ಅಡುಗೆ ಅಥವಾ ಸ್ಥಳೀಯ ಸಮೂಹ ಸಾರಿಗೆ ವ್ಯವಸ್ಥೆಯನ್ನು ಬಳಸುವುದು. ಕ್ವೈಟ್ ನ್ಯಾಚುರಲ್ ಆಗೇ ಇರ್ತಾರೆ ಅವರು. ಬೇರೆ ಮಕ್ಕಳೊಂದಿಗೆ ಇವರನ್ನ ಅಂದ್ರೆ ಸೌಮ್ಯ ಸ್ವಭಾವದ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ನಾವು ಅಥವಾ ವಿದ್ಯಾರ್ಥಿಗಳನ್ನ ನಾವು ಅಥವಾ ಮಕ್ಕಳನ್ನ ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾದಂಥ ಗುಣಲಕ್ಷಣಗಳು ಹೊಂದಿರುತ್ತೆ. ತೀರಾ ಬೈ ಅಬ್ಸರ್ವಿಂಗ್ ವಿ ಕಾಂಟ್ ಡಿಸ್ಟಿಂಗ್ವಿಶ್ ದೇಮ್. ಅವರು ಸ್ವತಃ ಸ್ವಯಂ ಆರೈಕೆ ಮಾಡ್ಕೊಳ್ತಾರೆ, ಆಸ್ ನಾರ್ಮಲ್ ಪರ್ಸನ್ ಅವ್ರ ರೀತಿಯಾಗೇ ಇರ್ತಾರೆ. ಓಕೆ, ಅವರು ಯಾವ ಮೋಡನ್ನು ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ತಾರೆ, ಇವರು ಅದೇ ಟ್ರಾನ್ಸ್ಪೋರ್ಟ್ ಮೋಡನ್ನು ಯೂಸ್ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಆಲ್ ಸಿಮಿಲರ್ ಐತೆ, ಆ ಥರ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇಲ್ಲದಿರೋ ಅಂತ ಕಾಣಲ್ಲ. ಆದರೆ ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಅಂತ ಬಂದಾಗ ಅವರ ಆಲ್ಮೋಸ್ಟ್ ಆಲ್ ಪರ್ಫಾರ್ಮೆನ್ಸು ಕಡಿಮೆ ಇರುತ್ತೆ.
ಬೌದ್ಧಿಕ ವಿಕಲಾಂಗ ವ್ಯಕ್ತಿಗಳು ಪ್ರೌಢಾವಸ್ಥೆಯನ್ನು ತಲುಪಿದ್ದಂತೆ ಅನೇಕರು ಸ್ವತಂತ್ರವಾಗಿ ಬದುಕಲು ಮತ್ತು ಲಾಭದಾಯಕ ಉದ್ಯೋಗಗಳನ್ನು ಕಾಪಾಡಿಕೊಳ್ಳಲು ಕಲಿಯುತ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಇವರು ಸೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ಈ ಐಡಿ ಹೊಂದಿರುವ ಸುಮಾರು 85% ವ್ಯಕ್ತಿಗಳು ಸೌಮ್ಯ ಐಡಿಗಳನ್ನು ಹೊಂದಿರುತ್ತಾರೆ. ಸೊ ಅವರ ಆಲ್ಮೋಸ್ಟ್ ಆಲ್ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಸೌಮ್ಯ ಭಾವಗಳನ್ನು ಹೊಂದಿರತಕ್ಕಂಥವ್ರ ವ್ಯಕ್ತಿಗಳು 85% ಅವರ ಆಲ್ಮೋಸ್ಟ್ ಆಲ್ ವರ್ತನೆ ಸೌಮ್ಯ ಸ್ವಭಾವದಲ್ಲೇ ಕೂಡಿರುತ್ತೆ. ಈ ಮಧ್ಯಮ ಐಡಿ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅವರ ಆಲ್ಮೋಸ್ಟ್ ಆಲ್ IQ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ 35 to 49. ಸೊ ಈ ರೇಂಜಲ್ಲಿ ಬಂದಿರತಕ್ಕಂಥವ್ರು ಮಧ್ಯಮ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಕರೀಬಹುದು. ಜೀವನದ ಮೊದಲ ವರ್ಷಗಳಲ್ಲಿ ಯಾವಾಗಲೂ ಸ್ಪಷ್ಟವಾಗಿರುತ್ತೆ. ಇದು ಇಷ್ಟು ಅವರ IQ ಇದೆ ಅಂತಂದ್ರೆ ಸೊ ಆಬ್ವಿಯಸ್ಲಿ ಮಾಡರೇಟ್ IQ ಅಂತ ನಾವು ಕರಿಬಹುದು, ಅಂದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್. ಇವರಲ್ಲಿ ಕಂಡು ಬರ್ತಕ್ಕಂಥದ್ದು ಏನು, ಸಾಮಾನ್ಯವಾದ ಗುಣಲಕ್ಷಣಗಳು ಏನು, ಮಾತು ಆಡೋದ್ರಲ್ಲಿ ವಿಳಂಬ ಆಗುತ್ತೆ. 1.5 years 2 years ಅಲ್ಲಿ ಮಾತನ್ನ ಕಲಿಬೇಕು ಮಕ್ಕಳು. 2 years 2.5 years 3 years 4 years ಸೊ ಇಲ್ಲಿವರೆಗೂ ಸಹ ಮಾತಿನ ಬೆಳವಣಿಗೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂತಂದಾಗ ಸೊ ಅವರಲ್ಲಿ ಈ ಮಾಡರೇಟ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಇದೆ ಅನ್ನೋದನ್ನ ನಾವು ಅಂದ್ಕೋಬಹುದು. ಶಾಲೆಯಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು ಮತ್ತು ಸಮುದಾಯದಲ್ಲಿ ಗಣನೀಯ ಬೆಂಬಲದ ಅವಶ್ಯಕತೆ ಇರುತ್ತೆ ಇಂತಹ ಮಕ್ಕಳಿಗೆ. ಓಕೆ, ಸೊ ಅವ್ರನ್ನ ಟೀಸ್ ಮಾಡುವಂಥದ್ದು, ಅವ್ರ ಮಾತು ಬರೋದಲ್ಲ ಅಥವಾ ತೊದಲು ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಅಂದಾಗ ಅವರನ್ನ ಹೀಯಾಳಿಸೋದು. ಸೊ ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಅಂದ್ರೆ ಟೀಸ್ ಮಾತುಗಳನ್ನ ಅವ್ರಿಗೆ ನಾವು ಪದೇ ಪದೇ ಏರ್ತಾ ಹೋದ್ರೆ ಅವರ ಮಾತಿನ ವಿಳಂಬತೆ ಇನ್ನೂ ಹೆಚ್ಚಾಗುವುದು ನಾವು ನೋಡಬಹುದು ಅಥವಾ ಗಮನಿಸಬಹುದು. ಅವರ ಶೈಕ್ಷಣಿಕ ಸಾಮರ್ಥ್ಯವು ಸೀಮಿತವಾಗಿದ್ದರೂ ಅವರ ಸರಳ ಆರೋಗ್ಯ ಮತ್ತು ಸುರಕ್ಷತೆ ಕೌಶಲ್ಯಗಳನ್ನು ಕಲಿಯಬಹುದು ಮತ್ತು ಸರಳ ಚಟುವಟಿಕೆಗಳಲ್ಲಿ ಬಯಸುವುದು. ಸೊ ಅವರು ಯಾವಾಗಲೂ ಕೆಲವೊಂದು ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಶೈಕ್ಷಣಿಕ ಚಟುವಟಿಕೆಗಳು ಅಂತ ಬಂದಾಗ. ಸೊ ಆಲ್ಮೋಸ್ಟ್ ಆಲ್ ಅವ್ರದ್ದು ಆಕ್ಟಿವಿಟೀಸ್ ಪ್ರತಿಯೊಂದರಲ್ಲೂ ಸಹ ತನ್ನದೇ ಆದಂಥ ಲಿಮಿಟೇಷನ್ಸ್ಗಳಿಗೆ ಒಳಗಾಗಿರ್ತಾರೆ. ವೆರಿ ಲಿಮಿಟೆಡ್ ಆಕ್ಟಿವಿಟೀಸ್ಗಳನ್ನು ಅವರು ಹೊಂದುತ್ತಾ ಇರ್ತಾರೆ. ವಯಸ್ಕರಾಗಿ ಅವರು ತಮ್ಮ ಪೋಷಕರೊಂದಿಗೆ ಗುಂಪಿನ ಮನೆಯಲ್ಲಿ ಅಥವಾ ಅರೆ ಸ್ವತಂತ್ರವಾಗಿ ಅವರಿಗೆ ಸಹಾಯ ಮಾಡಲು ಗಮನಾರ್ಹವಾದ ಬೆಂಬಲ ಸೇವೆಗಳೊಂದಿಗೆ ವಾಸಿಸಬಹುದು. ಓಕೆ, ಅವರು ಇನ್ನೊಬ್ಬರು ಡಿಪೆಂಡೆನ್ಸಿ, ಓಕೆ, ಪೋಷಕರ ಬೆಂಬಲ, ಬಲ. ಸೊ ಈ ರೀತಿಯಾದಂಥ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟಲ್ಲಿ ಅಥವಾ ವಾತಾವರಣದಲ್ಲಿ ಅವರು ತಮ್ಮ ಚಟುವಟಿಕೆಗಳನ್ನು ಮಾಡುವಂಥದ್ದು ಹೆಚ್ಚಾಗಿ ಕಂಡು ಬರ್ತದೆ. ವಯಸ್ಕರಂತೆ ಆಶ್ರಯ ಕಾರ್ಯಗಳಲ್ಲಿ ಕೆಲಸ ಮಾಡಬಹುದು. ಈ ಒಂದು ಸೌಮ್ಯ ಸ್ವಭಾವದ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಥವಾ ಮಾಡರೇಟ್ ಹೊಂದಿರತಕ್ಕಂಥ ಸುಮಾರು 10% ವ್ಯಕ್ತಿಗಳು ಮಧ್ಯಮ ಐಡಿಗಳನ್ನು ಹೊಂದಿರ್ತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ಗಳನ್ನು ಹೊಂದಿರ್ತಾರೆ. ಸೊ ಕೊನೆಯದಾಗಿ ತೀವ್ರ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹೊಂದಿರೋ ಜನರು ಅವರ IQ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಸೊ ಒಂದು ರೇಂಜು 20 to 34, 30 to 35 IQ ಇದೆ ಅಂತಂದ್ರೆ ಸೊ ಆಲ್ಮೋಸ್ಟ್ ಆಲ್ ದೇ ಆರ್ ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥವ್ರು ಅಂತ ನಾವು ಕರಿಬಹುದು. ಸೊ ಇವ್ರದ್ದು ಆಲ್ಮೋಸ್ಟ್ ಆಲ್ ಬೌದ್ಧಿಕ ಅಸಮರ್ಥತೆಯಿಂದ ಕೂಡಿರ್ತಾರೆ. ಪ್ರೌಢಾವಸ್ಥೆಗೆ ಬಂದ್ರೂ ಸಹ ಬೇರೆಯವರ ಆರೈಕೆಯನ್ನು ಮಾಡ್ಕೋಬೇಕಾಗುತ್ತೆ. ಆರೈಕೆಯೊಂದಿಗೆ ಇವರು ಬದುಕ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ಅಡಲ್ಟ್ಹುಡ್ಗೆ ಬಂತು ಅಂತಾದ್ರು ಸೊ ಬೇರೆಯವರು ಇವ್ರಿಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು. ಸ್ವತಂತ್ರವಾಗಿ ಏನನ್ನು ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಕಾಳಜಿ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೆಲ್ಫ್ ಹೈಜೀನು ಸೊ ಅಥವಾ ಸೆಲ್ಫ್ ಕೇರು ಈ ಥರದ್ದೆಲ್ಲ ತುಂಬಾ ಲೋ ಇರುತ್ತೆ. ಅವರ ದೈಹಿಕ ಆರೋಗ್ಯ ಇರ್ಬೋದು, ಅದನ್ನು ಕಾಪಾಡ್ಕೊಳ್ಳೋ ಇರ್ಬೋದು, ಮತ್ತೊಬ್ಬರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಾರೆ ಅಥವಾ ಇನ್ನೊಬ್ಬರ ಒಂದು ಅಧೀನದಲ್ಲಿ ಸೊ ಇವರ ಎಲ್ಲ ಆಕ್ಟಿವಿಟೀಸ್ಗಳನ್ನು ಮಾಡಬೇಕಾಗಿರುತ್ತೆ. ಈ ಕೆಲ ಚಟುವಟಿಕೆಗಳಿಗೆ ಸೀಮಿತ ಮಟ್ಟಕ್ಕೆ ಭಾಗವಹಿಸುವವರು ಅವರು ಕಲಿಯಬಹುದು. ಸೊ ಕೆಲವೊಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಈ ಒಂದು ತೀವ್ರ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹೊಂದಿರೋರಿಗೆ. ಸೊ ಏನ್ ಟ್ರೈನಿಂಗ್ ಅಂತ ಅಂದ್ರೆ ತನ್ನಷ್ಟಕ್ಕೆ ತಾನು ಅಂದ್ರೆ ನೀಟಾಗಿರುವಂಥದ್ದು ಹೇಗೆ, ಸೊ ಹೇಗೆ ನೀಟಾಗಿ ಇಟ್ಕೋಬೇಕು ಅಂದ್ರೆ ಹೇಗೆ ಸ್ನಾನ ಮಾಡಬೇಕು, ಹೀಗೆ ಬಟ್ಟೆಗಳನ್ನು ಧರಿಸ್ಕೋಬೇಕು, ಹೀಗೆ ಬ್ರಷ್ ಮಾಡಬೇಕು. ಓಕೆ, ಟಾಯ್ಲೆಟ್ ಟ್ರೈನಿಂಗ್ ಇರಬಹುದು ಅಥವಾ ಯಾವ ರೀತಿಯಾದಂತಹ ಎಲ್ಲಿ ಕೂತ್ಕೋಬೇಕು, ಸೊ ಹೇಗೆ ತಿನ್ನಬೇಕು. ಸೊ ಈ ಥರದ ಪ್ರೈಮರಿಯಾಗಿ ಕೆಲವೊಂದು ಸ್ಕಿಲ್ಸ್ಗಳನ್ನು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಾರೆ ಅಥವಾ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಅವರನ್ನು
ಎಷ್ಟು ಮಟ್ಟಿಗೆ ಅವರನ್ನ ಮ್ಯಾನೇಜ್ ಮಾಡ್ಕೊಳೋ ಅಂತ ಒಂದು ಸ್ಥಿತಿಗೆ ತಲುಪಿಸುವಂತಹ ಕೆಲವೊಂದು ಆಕ್ಟಿವಿಟೀಸ್, ಕೆಲವೊಂದು ಟ್ರೈನಿಂಗ್ಗಳನ್ನು ಸಹ ಕೆಲವೊಂದು ಕೊಡ್ತಾ ಹೋಗ್ತಾರೆ. ಯಾರು ಈ ತೀವ್ರ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅನ್ನು ಹೊಂದಿರ್ತಾರಲ್ಲ ಅಂತಹ ಮಕ್ಕಳಿಗೆ. ಸೊ ಹೀಗೆ ಅವರ ಹೊಂದಿರತಕ್ಕಂಥ ಐಕ್ಯೂನ ಆಧಾರದ ಮೇಲೆ, ಅವರು ಹೊಂದಿರತಕ್ಕಂಥ ಚಟುವಟಿಕೆಗಳ ಬೌದ್ಧಿಕ ಮತ್ತು ಶಾರೀರಿಕ ಚಟುವಟಿಕೆಗಳ ಆಧಾರದ ಮೇಲೆ ಈ ಒಂದು ಐಕ್ಯೂ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅನ್ನ ಕ್ಯಾಟಗರೈಸೇಷನ್ ಮಾಡಬಹುದು. ಸೊ ಇಲ್ಲಿಗೆ ಸಮಯ ಮುಗಿದಿದೆ. ಸೊ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.